ಕಲಾಪೋಷಕ ತುಂಬ ಹಳೆ ದೇವಸ್ಥಾನ. ಏನೆಲ್ಲ ಆಗಿಲ್ಲ ಅಂತ ಕಾಣ್ತದೆ. ಶಿವರಾತ್ರಿಯ ಈ ಪುಣ್ಯ ದಿವಸ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ಶಿವ ಪಾರ್ವತಿಯರ ವಿವಾಹವಾದ ದಿನ ಇನ್ನು ಎನ್ನುವಂಥ ಒಂದು ಪ್ರಕಾರ. ಅದರ ಜೊತೆಯಲ್ಲಿ ಸಮುದ್ರ ಮಥನದಲ್ಲಿ ಮೂಡಿಬಂದಂತಹ ಆ ವಿಷವನ್ನು, ಹಾಲಾಹಲವನ್ನು ಈಶ್ವರದ ಶಂಕರ ಸ್ವೀಕರಿಸಿ ನೀಲಕಂಠನಾದ ದಿನ ಇಂದು ಅನ್ನುವಂಥದ್ದು ಸಹ ಒಂದು ರೀತಿಯ ಐತಿಹ್ಯ ಇದೆ. ಈ ಎಲ್ಲ ಕಾರಣದಿಂದ ಈ ಮಹಾಶಿವರಾತ್ರಿ ಬಹಳ ವಿಶೇಷವಾದದ್ದು, ಪುಣ್ಯದಾಯಕವಾದದ್ದು. ಇಂತಹ ಈ ಒಂದು ಸುಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಪದ್ಯಾಣ ಕಲೆ, ಸಾಹಿತ್ಯ, ಸಂಗೀತ, ನಾಟ್ಯ, ಯಕ್ಷಗಾನಗಳ ಆಕರ. ಪದ್ಯಾಣ ಕಲೆ, ಸಾಹಿತ್ಯ, ಸಂಗೀತ, ನಾಟ್ಯ, ಯಕ್ಷಗಾನಗಳ ಆಕರ. ಪದ್ಯಾಣಕ್ಕೆ ಮಧ್ಯಾಹ್ನಕ್ಕೆ ಪದ್ಯಾಣ ಎಂಬ ನೆಗಳ್ತೆಗೆ ಪಾತ್ರವಾಗಿದೆ ಇಲ್ಲಿಯ ಅತಿಥಿ ಸತ್ಕಾರ. ಮಧ್ಯಾಹ್ನಕ್ಕೆ ಪದ್ಯಾಣ ಎಂಬ ನೆಗಳ್ತೆಗೆ ಪಾತ್ರವಾಗಿದೆ ಇಲ್ಲಿಯ ಅತಿಥಿ ಸತ್ಕಾರ. ವೈಭವದ ಬ್ರಹ್ಮಕಲಶೋತ್ಸವಕ್ಕೆ ಬಯಸುವೆವು ನಿಮ್ಮಯ ಸಹಕಾರ. ವೈಭವದ ಬ್ರಹ್ಮಕಲಶೋತ್ಸವಕ್ಕೆ ಬಯಸುವೆವು ನಿಮ್ಮ ಸಹಕಾರ. ನಮ್ಮನ್ನು ಹರಸಿ ಮುನ್ನಡೆಸಲಿ ಆ ದೇವ ಮಹಾಲಿಂಗೇಶ್ವರ. ನಮ್ಮನ್ನು ಹರಸಿ ಮುನ್ನಡೆಸಲಿ ಆ ದೇವ ಮಹಾಲಿಂಗೇಶ್ವರ. ಈಗ ಶಿವಾರ್ಪಣಂ ಎನ್ನುವ ಹೆಸರಿನೊಂದಿಗೆ ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿದ್ದೇವೆ. ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಗೆ ದಿವ್ಯ ಉಪಸ್ಥಿತಿಗಾಗಿ ವಜ್ರದೇಹಿ ಮಠ ಗುರುಪುರದ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಗಮಿಸಬೇಕು, ಅವರು ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತಾ ಅವರನ್ನು ಬಹಳ ಭಕ್ತಿಪೂರ್ವಕವಾಗಿ ವೇದಿಕೆಗೆ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸ್ವಸ್ತಿ. ಆ ಪರಶಿವನನ್ನು ಧ್ಯಾನಿಸುತ್ತಾ ಅವನನ್ನು ಪ್ರಾರ್ಥಿಸುತ್ತಾ ಸಭೆಗೆ ಚಾಲನೆಯನ್ನು ನೀಡುವುದಕ್ಕಾಗಿ ಕುಮಾರಿ ವೈಭವಿ, ಕುಮಾರಿ
ಶ್ರೀರಕ್ಷಾ ಹಾಗೂ ಕುಮಾರಿ ಪ್ರಣವಿ ಇವರು ಈಗ ನಿಮ್ಮ ಮುಂದೆ. ನಮಃ ಪಾರ್ವತಿ ಪತಯೇ ಹರ 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 ಶಂಕರ ಮಹಾದೇವ. ನಮಃ ಪಾರ್ವತಿ ಪತಯೇ ಹರ 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 ಶಂಕರ ಮಹಾದೇವ. ಹರ 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 ಮಹಾದೇವ. ಶಿವ 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 ಸದಾ ಶಿವ. ಹರ 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 ಮಹಾದೇವ. ಶಿವ 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 ಸದಾ ಶಿವ. ಮಹಾದೇವ ಸದಾ ಶಿವ. ಸದಾ ಶಿವ ಮಹಾದೇವ. ಮಹಾದೇವ ಸದಾ ಶಿವ. ಸದಾ ಶಿವ ಮಹಾದೇವ. ನಮಃ ಪಾರ್ವತಿ ಪತಯೇ ಹರ 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 ಶಂಕರ ಮಹಾದೇವ. ನಮಃ ಪಾರ್ವತಿ ಪತಯೇ ಹರ 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 ಶಂಕರ ಮಹಾದೇವ. ಸ್ವಾಗತದ ಸವಿನುಡಿಗಳೊಂದಿಗೆ ನಿಮ್ಮೆಲ್ಲರನ್ನು ಬರಮಾಡಿಕೊಳ್ತಾರೆ ಶ್ರೀ ಸತ್ಯನಾರಾಯಣ ಭಟ್ ಸೇರಾಜಿಯವರು. ಸತ್ಯನಾರಾಯಣ ಭಟ್ ಸೇರಾಜಿಯವರು ಯಾರು ಅಂತ ಹೇಳಿದರೆ ಅದು ಅಪರಾಧ ಆದೀತು ಇಲ್ಲಿ ನಾನು. ಹಾಗಾಗಿ ಸತ್ಯನಾರಾಯಣ ಭಟ್ ಸೇರಾಜಿಯವರು ಈಗ ಮಾತಾಡ್ತಾರೆ. ಆರಾಧ್ಯಮೂರ್ತಿಯಾದ ಪ್ರಜ್ಞಾನ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಹಾಗೂ ಅವನ ಸಹಪರಿವಾರಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅತಿಥಿ ದೇವೋಭವ ಅಂತ ಹೇಳ್ತೇವೆ. ಆ ದೇವರು ಭಕ್ತ ರೂಪದಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ದೃಢವಾದ ನಂಬಿಕೆ ನಮ್ಮದು. ಹಾಗೆ ತಮ್ಮೆಲ್ಲರನ್ನ ಸ್ವಾಗತ ವಚನದ ಮೂಲಕ ಸತ್ಕರಿಸಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಶಿವಾರ್ಪಣಂ ಅಂತ ಹೇಳಿದರೆ ಶ್ರೀದೇವರಿಗೆ ಬ್ರಹ್ಮಕಲಶ ಕಾರ್ಯಕ್ರಮ ಅದು ನಾವು ನಡೆಸ್ತಕ್ಕಂಥದ್ದಲ್ಲ. ಅದು ಆ ದೇವರು ಏನು ನಮಗೆ ಕೊಟ್ಟಿದ್ದಾನೆ ಅದೆಲ್ಲವನ್ನು ಆ ದೇವರಿಗೆ ಶಿವಾರ್ಪಣಂ ಅಂಥೇಳಿ ಸಮರ್ಪಣೆ ಮಾಡುವಂಥ ಆ ಒಂದು ದಿವ್ಯ ಸಂಕೇತವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅಂತಹ ಒಂದು ಸುಂದರವಾದ ಹೆಸರನ್ನಿಟ್ಕೊಂಡು ಆ ಒಂದು ಪರಿಕಲ್ಪನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾವು ಸಂಯೋಜನೆ ಮಾಡಿದ್ದೇವೆ. ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇರಲಿಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರನ ಸ್ವಾಮೀಜಿಯವರು, ಗುರುಪುರ ಶ್ರೀ ವಜ್ರದೇಹಿ ಮಠದ ಸ್ವಾಮೀಜಿಯವರು ವೇದಿಕೆಯಲ್ಲಿ ಬಂದು ವಿರಾಜಮಾನರಾಗಿದ್ದಾರೆ. ಬಹಳ ಸಂತೋಷದ ಕ್ಷಣ. ಯಾಕಂದರೆ ಗುರುಗಳೊಂದಿಗೆ ದೇವರಡಿಗೆ, ಗುರುಗಳೊಂದಿಗೆ ಆ ಮಹಾಶಿವನ ಪರಶಿವನ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನಮಗೆ ಇವತ್ತು ದೊರಕಿದೆ. ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಭಾರತದ ಆರ್ಷೇಯ ಪರಂಪರೆ. ಇದರಲ್ಲಿ ಹಲವಾರು ಸಾಧುಗಳು, ಸನ್ಯಾಸಿಗಳು ತಮ್ಮ ಜಪ ತಪದ ಸಾಧನೆಗಳ ಮೂಲಕ ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೊಂದು ವರ್ಗ ಅದು ಪರಮ ಪೂಜ್ಯ ಸ್ವಾಮೀಜಿಯವರು. ಧರ್ಮ ಸಂರಕ್ಷಣೆಯ ಮೂಲಕವೇ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಈ ಕ್ಷೇತ್ರಕ್ಕೆ, ನಮ್ಮ ಭಾರತದ ಸನಾತನ ಸಂಸ್ಕೃತಿಗೆ ಒಂದು ಅದ್ಭುತ ಕೊಡುಗೆಯನ್ನು ಕೊಟ್ಟು ವಜ್ರಕಾಯದಂತೆ ಈ ಸಮಾಜವನ್ನು, ನಮ್ಮ ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ. ಅಂತಹ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ಈ ಕ್ಷೇತ್ರಕ್ಕೆ ಶಿವರಾತ್ರಿಯ ಈ ದಿವ್ಯ ಪುಣ್ಯ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಸ್ವಾಮೀಜಿಯವರಿಗೆ ಚಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ವಿಶೇಷ ಅತಿಥಿಗಳು. ಅವರು ಅಂತಿಂಥ ಅತಿಥಿಗಳಲ್ಲ, ಅವರ ಬಗ್ಗೆ ಏನು ಹೇಳಿದುದು ಕಡಿಮೆ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ. ನಾವು ಒಂದು 15 ದಿವಸ ಮೊದಲು ಬೆಂಗಳೂರಿನಲ್ಲಿ ಆಗಷ್ಟೇ ಪರಿಚಯ ಆದ್ದು. ಏನು ಅದ್ಭುತ ಮಾತುಗಾರರು, ಅದ್ಭುತ ಒಂದು ಪರ್ಸನಾಲಿಟಿ, ಸಮಾಜಕ್ಕೆ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಬಹುಮುಖವಾಗಿ ಸಲ್ಲಿಸ್ತಾ ಇರ್ತಕ್ಕಂಥವರು. ಬಹಳ ಪ್ರಸಿದ್ಧ ನ್ಯಾಯವಾದಿಗಳು, ದೇಶ ಕಂಡ ಅತ್ಯಂತ ಪ್ರಸಿದ್ಧ ನ್ಯಾಯವಾದಿಗಳು. ಅದಕ್ಕೆಲ್ಲದಕ್ಕೂ ಕಲಶಿಟ್ಟ ಹಾಗೆ ಒಂದು ಧಾರ್ಮಿಕ ಒಂದು ಪರಂಪರೆ. ಅವರ ಹಿಂದೆ ಒಂದು ಭವ್ಯ ಪರಂಪರೆ ಇದೆ. ಸೋಲಿಂಗನಲ್ಲೂರು ಸಂಸ್ಥಾನದ ಮಹಾರಾಜರು ಅವರು ಇವತ್ತು ಪರ್ಯಾಣಕ್ಕೆ ಬಂದಿದ್ದಾರೆ. ಶ್ರೀಗಳ ಅವರ ಶ್ಯಾಮಸುಂದರವರ ಕುರಿತು ಅದು ಏನು ಹೇಳಿದ್ರೂ ಕಡಿಮೆ. ಏನು ಅದ್ಭುತ ಮಾತುಗಾರರು, ಉಪನ್ಯಾಸಕರು, ಲೇಖಕರು, ಚಿಂತಕರು, ಟಿ ವಿ ಡಿಬೇಟ್ಗಳಲ್ಲಿ ನಮ್ಮ ಧರ್ಮ ಸಂಸ್ಕೃತಿಗಳ ಕುರಿತಾಗಿ ಮಾತನಾಡ್ತಕ್ಕಂಥವರು. ಮೈಸೂರು ಸಂಸ್ಥಾನವೋ ಅಲ್ಲವೋ ನಮ್ಮ ತ್ರಿವೆಂಡ್ರಂನ ಪದ್ಮನಾಭ ಸ್ವಾಮಿ ಸಂಸ್ಥಾನವೋ ಎಲ್ಲ ಸಂಸ್ಥಾನವನ್ನು ಇವತ್ತು ಕೋರ್ಟು ಕಚೇರಿಗಳಲ್ಲಿ ಪ್ರತಿನಿಧಿಸುವಂಥವರು. ಅದರೊಟ್ಟಿಗೆ ನಮ್ಮ ಪದ್ಯಾಣ ಮಾಲಿಂಗೇಶ್ವರ ದೇವಸ್ಥಾನದ ಭಕ್ತರು. ಇಲ್ಲಿ ಬರುವಾಗಲೇ ಹೇಳಿದರು ಏನು ವೈಬ್ರೇಷನ್ ಇದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ನಾವು ಭೇಟಿ ಮಾಡಿದ್ದಾಗಲೂ ಅಷ್ಟೇ ತಮ್ಮ ಆ ಧಾರ್ಮಿಕ ಚಿಂತನೆ ಮೂಲಕ ನಮ್ಮನ್ನು ಅತ್ಯಂತ ಪ್ರಭಾವಗೊಳಿಸಿದ್ದಾರೆ.
ನಮ್ಮವರೇ ಆಗಿದ್ದಾರೆ, ಪದ್ಯಾಣದವರೇ ಆಗಿದ್ದಾರೆ. ನಮ್ಮ ಅರುಣಣ್ಣವರ ಆತ್ಮೀಯ ಸ್ನೇಹಿತರು. ಇಂತಹ ಶ್ರೀ ಶ್ಯಾಮ್ ಸುಂದರ್ ಅವರನ್ನು ಪದ್ಯಾಣಕ್ಕೆ ಈ ಮಹಾಶಿವರಾತ್ರಿಯ ದಿವ್ಯ ಸಂದರ್ಭದಲ್ಲಿ ಪುಣ್ಯಕಾಲದಲ್ಲಿ ಸ್ವಾಗತಿಸಿಗೆ ಅತ್ಯಂತ ಸಂತೋಷವನ್ನು ಪಡ್ತೇನೆ. ಹಾಗೆ ಇನ್ನೋರ್ವ ಅತಿಥಿಗಳು ಶ್ಯಾಮ್ ಸುಂದರ್ ಅವರ ಮಿತ್ರರೇ, ಅರುಣಣ್ಣನವರ ಮಿತ್ರರೇ, ಶ್ರೀ ಮುರಳಿ ಶ್ರೀನಿವಾಸ ಮೂರ್ತಿ ಅಂತೇಳಿ ಬೆಂಗಳೂರಿನಲ್ಲಿ ಉದ್ಯಮಿಗಳು, ನಮ್ಮ ಈ ದೇವಸ್ಥಾನಕ್ಕೆ ಭಕ್ತರಾಗಿ ಹಾಗೆ ಸಾಮಾಜಿಕ ಧಾರ್ಮಿಕ ಕೈಂಕರ್ಯವನ್ನು ಮಾಡ್ತಕ್ಕಂಥ ಓರ್ವ ಸಹೃದಯ ವ್ಯಕ್ತಿ ಇವತ್ತು ನಮ್ಮ ಪದ್ಯಾಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರನ್ನು ಪದ್ಯಾಣ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇನ್ನು ಇರುವವರು ನಮ್ಮ ಪದ್ಯಾಣ ಶ್ರೀ ರಘುರಾಮ ಕಾರಂತರೆ. ಕಾರ್ಯಕ್ರಮದ ಔಪಚಾರಿಕ ದೃಷ್ಟಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಪದ್ಯಾಣದವರೇ, ತಮಗೆಲ್ಲ ಗೊತ್ತಿದೆ, ನೇಪಾಳದ ಶ್ರೀ ಪಶುಪತಿನಾಥ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿದ್ದುಕೊಂಡು ಶ್ರೀದೇವರ ಸೇವೆಯನ್ನು ಸಲ್ಲಿಸಿದವರು. ಪದ್ಯಾಣ ಮಹಾಲಿಂಗೇಶ್ವರ ದೇವರು ಬೇರೆ ಅಲ್ಲ, ನೇಪಾಳ ಪಶುಪತಿನಾಥ ದೇವರಲ್ಲ. ನೇಪಾಳದಲ್ಲಿ ಕೂಡ ಪದ್ಯಾಣ ಮಹಾಲಿಂಗೇಶ್ವರ ದೇವರನ್ನು ಧ್ಯಾನ ಮಾಡ್ತಾ ಅರ್ಚನೆ ಮಾಡಿದವರು. ಆ ಮೂಲಕ ಈ ಊರಿಗೆ, ನಮ್ಮ ಊರಿಗೆ ಸಾಕಷ್ಟು ಪ್ರಭಾವವನ್ನು, ಶಕ್ತಿಯನ್ನು ತುಂಬಿದವರು ಸಹೃದಯಾದ ಶ್ರೀ ರಘುರಾಮ ಕಾರಂತರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಸೇರಾಜೆ ಗೋಪಾಲಕೃಷ್ಣ ಭಟ್ರು, ತಮಗೆಲ್ಲ ಗೊತ್ತಿದೆ, ವಾಗ್ಮಿಗಳು, ನಿವೃತ್ತ ಪ್ರೊಫೆಸರ್, ಬಹುಮುಖ ಪ್ರತಿಭೆ, ತಾಳಮದ್ದಲೆ ಯಕ್ಷಗಾನದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದವರು ನಮ್ಮವರೇ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರು ನಮ್ಮ ಶ್ರೀ ಅರುಣ್ ಶ್ಯಾಮ್, ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು. ತಮಗೆಲ್ಲ ಗೊತ್ತಿದೆ, ಸಮಾಜಕ್ಕೆ ಅರುಣ್ ಶ್ಯಾಮ್ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಮಾಜದ ಸಂಕಷ್ಟಕ್ಕೀಡಾದಾಗಲೆಲ್ಲ ಏನು ಶ್ರೀಕೃಷ್ಣ ಪರಮಾತ್ಮ ಸಂಭವಾಮಿ ಯುಗಯೋಗಿ ಅಂತ ಹೇಳಿದಾಗೆ ಆ ಸಂದರ್ಭದಲ್ಲ ಅರುಣಣ್ಣ ಪ್ರತ್ಯಕ್ಷ ಆಗಿ ಏನು ಸಮಾಜಕ್ಕೆ ರಕ್ಷಣೆಯನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಹಾಗೆ ಮಠ ಮಾನ್ಯಗಳು, ಧಾರ್ಮಿಕ ಸಂಘ ಸಂಸ್ಥೆಗಳು, ದೇವಸ್ಥಾನಗಳು, ನಮ್ಮ ಆರ್ಷಿಯ ಸಂಸ್ಕೃತಿಗಳ ಬಗ್ಗೆ ಅತ್ಯಂತ ಶ್ರದ್ಧಾ ಭಕ್ತಿಯುಳ್ಳವರು. ನಮ್ಮ ಕ್ಷೇತ್ರದ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದ ನಂತರ ನಮ್ಮ ಕಾರ್ಯ ಹೇಗೆ ಆ ವೇಗವನ್ನು ಪಡ್ಕೊಂಡಿದೆ ಅಂತದನ್ನು ನಾವು ಎಲ್ಲ ಕಂಡಿದ್ದೇವೆ. ಶ್ರೀ ಅರುಣ್ ಶ್ಯಾಮರನ್ನು ಈ ವೇದಿಕೆಗೆ ಸ್ವಾಗತಿಸಲಿಕ್ಕೆ ಅತ್ಯಂತ ಸಂತೋಷವನ್ನು ಪಡ್ತೇನೆ. ಕಾರ್ಯಕ್ರಮದಲ್ಲಿ ನಾಳೆ ನಮ್ಮ ಕಾರ್ಯಕ್ರಮದ ಮುಖಧ್ವನಿಯಾಗುವಂಥ ಪತ್ರಕರ್ತ ಬಂಧುಗಳಿದ್ದಾರೆ. ನಮ್ಮವರೇ ಶ್ರೀ ಹರೀಶ್ ಮಾಂಬಾಡಿಯವರು ಇತ್ಯಾದಿ. ನಮ್ಮ ಪದ್ಯಾಣದ ಈ ಬ್ರಹ್ಮಕಲಶ ಮತ್ತು ಅದರ ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಪತ್ರಿಕೆಯಲ್ಲಿ ಯೋಗ್ಯವಾದಂಥ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲಿ ಹೋದರೂ ಪದ್ಯಾಣ ಅಂತ ಮಾತನ್ನು ಕೇಳ್ತಾ ಇದ್ದೇವೆ. ಅದಕ್ಕೆ ಮುಖ್ಯ ಕಾರಣ ನಮ್ಮವರಂಥ ಹರೀಶ್ ಮಾಂಬಾಡಿ ಹಾಗೂ ನಮ್ಮ ಪತ್ರಕರ್ತ ಮಿತ್ರರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಕ್ಷೇತ್ರದ ಜೀವಾಳ, ನಮ್ಮ ದೇವರ ಪ್ರೀತಿಯ ಭಕ್ತರು, ನಮ್ಮ ಮಾತೆಯರು, ಮಹಿಳೆಯರು, ನಮ್ಮ ಮಹನೀಯರು, ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತ ಬಂಧುಗಳು, ತಮ್ಮೆಲ್ಲರ ಪರಿಶ್ರಮ, ತಮ್ಮೆಲ್ಲರ ಬೆವರು, ತಮ್ಮೆಲ್ಲರ ಭಕ್ತಿಯಿಂದ ಈ ದೇವಸ್ಥಾನ ಬ್ರಹ್ಮಕಲಶ ಒಂದು ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಮರೆತೆ ಕ್ಷಮಿಸಿ. ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು, ಯಕ್ಷಧ್ರುವ ಇದರ ಸ್ಥಾಪಕಾಧ್ಯಕ್ಷರು, ಯಕ್ಷಗಾನದ ಕೀರ್ತಿಯನ್ನು ಜಗಲಗಲಲ್ಲಿ ಹರಡಿಕೊಂಡು ಅದರ ಮೂಲಕ ಸಮಾಜ ಸೇವೆಯನ್ನು ಮಾಡಿ ಪ್ರಸಿದ್ಧಿಗೆ ಬಂದವರು. ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ತುರ್ತಾರ ಕಾರ್ಯಕ್ರಮದಲ್ಲಿ ಮಂಗಳೂರಿನಲ್ಲಿ ಇದ್ದ ಕಾರಣ ಅವರು ಸ್ವಲ್ಪ ತಡ ಆಗ್ತಿದೆ ಅಂತ ಹೇಳಿದರು, ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ನನ್ನ ಸ್ವಾಗತ ವಚನವನ್ನು ಮುಗಿಸ್ತೇನೆ. ಏನಾದರೂ ತಮ್ಮ ಉಪಚಾರದಲ್ಲಿ ಏನಾದರೂ ಕುಂದುಕೊರತೆ ಲೋಪದೋಷಗಳು ತಡುವ ಸಮಯದ ವ್ಯತ್ಯಾಸವಾಗಿದ್ದರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಕೋರ್ತಾ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸಿದ್ದೇನೆ. ಓಂ ನಮಃ ಶಿವಾಯ. ಮಾತಿನ ಸ್ವಾಗತದ ಅನಂತರದಲ್ಲಿ ಈಗ ಶಾಲು ನೀಡಿ ಗೌರವದಿಂದ ಮತ್ತೊಮ್ಮೆ ಅತಿಥಿಗಳನ್ನೆಲ್ಲ ಬರಮಾಡಿಕೊಳ್ಳುವ ಕಾರ್ಯಕ್ಕೆ ಮುಂದಾಗ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರಿಗೆ ಸತ್ಯನಾರಾಯಣ ಭಟ್ ಸೇರಾಜಿಯವರನ್ನು ಒಳಗೊಂಡಂತೆ ಎಲ್ಲ ಕಾರ್ಯಕರ್ತರು ಜೊತೆಯಾಗಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಇದರ ಮೂಲಕವಾಗಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಬೇಕು ಅಂತ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮಗೆಲ್ಲ ಗೊತ್ತಿದೆ, ಮುಂದಿನ ಮಾರ್ಚ್ ತಿಂಗಳ ಕೊನೆಯಿಂದ 8 ದಿನಗಳ ಕಾಲ, ಇನ್ನು 43 ದಿನಗಳಿದೆ ಅಂತೆ. ಸರಿ, ಈ 43 ದಿನಗಳಲ್ಲಿ 43 ದಿನಗಳ ಅನಂತರದಲ್ಲಿ ನಡೆಯುವ ಈ ಕಲಶೋತ್ಸವದ ಬಗ್ಗೆ, ಆ ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ಎಲ್ಲ ವಿವರವಾಗಿ ಒಂದು ರೀತಿಯ ಮುನ್ನೋಟದ ಒಂದು ಮಾತುಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತೇಳಿ ಶ್ರೀ ಪದ್ಯಾಣದ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಅರುಣ್ ಶ್ಯಾಮ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಬೆಂಗಳೂರಿನ ಹಿರಿಯ ನ್ಯಾಯವಾದಿಗಳು, ಕಿರಿಯ ವಯಸ್ಸಿನ ಹಿರಿಯ ನ್ಯಾಯವಾದಿಗಳು, ಯಾಕೆಂದರೆ ಹಾಗಲ್ಲ, ಯಾಕೆಂದರೆ ಅಲ್ಲಿ ಸರ್ಕಾರವೇ ಗುರುತಿಸುವಂಥ ಒಂದು ವಿಭಾಗ ಉಂಟು, ಸೀನಿಯರ್ ಅಡ್ವೊಕೇಟ್ಸ್ ಅಂತೇಳಿ ಗುರುತಿಸುವಂಥ ಒಂದು ಪ್ರಕಾರ ಉಂಟು ಹೈಕೋರ್ಟಿನಲ್ಲಿ. ಆ ಒಂದು ಮಾನ್ಯತೆಯನ್ನು ಪಡೆದವರು ಅವರು. ಆ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಅವರು ಭಾಳ ಯೌವನದವರೇ, 18 ವರ್ಷದವರು, ಹಾಗೆ ಚಿರ ಯೌವನದವರೇ ಅವರು. ಆ ದೃಷ್ಟಿಯಿಂದ ನಾನು ಹಿರಿಯ ನ್ಯಾಯವಾದಿ ಅಂತ ಹೇಳುವುದಲ್ಲ, ಅನುಭವದಲ್ಲಿ ಹಾಗೂ ಸರ್ಕಾರದಿಂದ ಮಾನ್ಯತೆ ಪಡೆದ ಹಿರಿಯ ನ್ಯಾಯವಾದಿಗಳು. ಅದರ ಜೊತೆಯಲ್ಲಿ ಸರ್ಕಾರಿ ಅಭಿಯೋಜಕರಾಗಿ ಇತ್ಯಾದಿ ಅವರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ಉಂಟು. ಅರುಣ ಶ್ಯಾಮ್ ಅವರು, ಅದು ಅರುಣನ ಬಗ್ಗೆ ಪೂರ್ವ ದಿಗಂತದಿಂದ ಮೂಡಿಬರುವ ಅರುಣನನ್ನು ವರ್ಣಿಸಲು ಅಸದಳ ಅಂತ ಹೇಳ್ತೇವಲ್ಲ, ಹಾಗೆ ಅರುಣ ಶ್ಯಾಮ್ ಅವರ ಬಗ್ಗೆ ಹೇಳಲಿಕ್ಕೆ ಕಷ್ಟ. ಅರುಣ ಶ್ಯಾಮ್ ಅವರು ಈಗ ಮಾತಾಡು. ಓಂ ನಮಃ ಶಿವಾಯ. ಶಿವರಾತ್ರಿಯ ಪರ್ವಕಾಲದ ಪುಣ್ಯಕಾಲದ ಶುಭಾಶಯಗಳು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ, ಪರಮಪೂಜ್ಯ ವಜ್ರದೇಹಿ ಮಠದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸಿ, ನನ್ನ ಮಿತ್ರರಾದ ಶ್ಯಾಮ್ ಸುಂದರ್ ಅವರು ಈಗಾಗಲೇ ಹೇಳಿದ್ದಾರೆ, ಅವರು ಬಹುಮುಖ ಪ್ರತಿಭೆ. ಅವರು ಉಪನ್ಯಾಸಕರಾಗಿ, ಹಿರಿಯ ನ್ಯಾಯವಾದಿಗಳಾಗಿ, ಸಾಮಾಜಿಕ ಚಿಂತಕರಾಗಿ, ತಮ್ಮ ಸಾಮಾಜಿಕ ಹಾಗೂ ನ್ಯಾಯದಾನದ ಬಗ್ಗೆ ಇರುವಂತಹ ತಮ್ಮ ಅನುಭವವನ್ನು ಇಡೀ ಪ್ರಪಂಚಕ್ಕೆ ಹೇಳುವ ದೃಷ್ಟಿಯಿಂದ ಲೇಖಕರಾಗಿ, TV ಪ್ಯಾನಲಿಸ್ಟ್ ಆಗಿ, ನಾನಾ ಥರದಲ್ಲಿ ಸಮಾಜದ ಕೆಲಸವನ್ನು ಮಾಡ್ತಾ ಇರತಕ್ಕಂಥವರು. ಅದೇ ರೀತಿ ಮಾನ್ಯ ಶ್ರೀನಿವಾಸ ಮೂರ್ತಿಯವರು, ಅವರು ಮುರಳಿ ಶ್ರೀನಿವಾಸ ಮೂರ್ತಿ ಅಂತ ಬೆಂಗಳೂರಿನ ಉದ್ಯಮಿಗಳು, ಅವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಇಲ್ಲಿಯ ಸೇರಾಜೆ ಗೋಪಾಲಕೃಷ್ಣ ಭಟ್ರು, ಹಿರಿಯರಾದ ರಘುರಾಮ ಕಾರಂತರು, ಸೇರಾಜೆ ಸತ್ಯನಾರಾಯಣ ಭಟ್ರಿದ್ದಾರೆ. ಅನೇಕ ಹಿರಿಯರು ತಲೆತಲಾಂತರಗಳಿಂದ ಮಹಾಲಿಂಗೇಶ್ವರನ ಸೇವೆ ಮಾಡ್ತಾ ಬಂದಿರತಕ್ಕಂತಹ ಎಲ್ಲ ಮನೆಯ ಭಗವದ್ಭಕ್ತರಿದ್ದೀವಿ. ಸಮಸ್ತ ಹಿಂದೂ ಸಮಾಜದ ಎಲ್ಲ ಶ್ರದ್ಧೆಯ ಭಕ್ತ ಮಹಾಜನರೇ, ಶ್ರದ್ಧೆಯ ತಾಯಂದರೆ, ಮಹಾಲಿಂಗೇಶ್ವರನ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಶಿವರಾತ್ರಿಯ ಸಂಭ್ರಮ. ಇನ್ನು 40 ದಿವಸಗಳಲ್ಲಿ ಈ ಮಹಾಲಿಂಗೇಶ್ವರನ ಬ್ರಹ್ಮಕಲಶೋತ್ಸವ ಸನ್ನದ್ಧವಾಗಲಿಕ್ಕಿದೆ. ಅದೇ ರೀತಿ
ಇನ್ನೂ ಒಂದು 2 ಕಾರ್ಯಕ್ರಮಗಳು ಪೂರ್ವ ತಯಾರಿ ದೃಷ್ಟಿಯಿಂದ ನಡೀಬೇಕು ಅಂತ ನಮ್ಮ ಒಂದು ಯೋಚನೆ ಇದೆ. ಬ್ರಹ್ಮಕಲಶ ಪದ್ಯಾಣ ಮಹಾಲಿಂಗೇಶ್ವರನಿಗೆ. ಆದರೆ ನಮಗೆಲ್ಲರಿಗೂ ಈ ಪದ್ಯಾಣದ ಸುತ್ತಮುತ್ತಲಿನ ಗ್ರಾಮದವರಿಗೆಲ್ಲ ಒಂದು ಸಂಭ್ರಮದ ವಾತಾವರಣ. ಯಾಕೆಂದರೆ ನಮಗೊಂದು ನಮ್ಮ ಕಾಲದಲ್ಲಿ ಇಂತಹ ಒಂದು ವೈಭವದ ಬ್ರಹ್ಮಕಲಶದಲ್ಲಿ ಭಾಗವಹಿಸುವಂಥ ಒಂದು ಸದಾವಕಾಶ. ಪ್ರಶ್ನೆ ಚಿಂತನೆ ಆದಾಗ ಈ ದೇವಸ್ಥಾನದ ಇತಿಹಾಸ, ಇದರ ಮಹತ್ವ, ಭಗವಂತನ ಶಕ್ತಿ, ಇದರ ಬಗ್ಗೆ ಎಲ್ಲ ಚಿಂತನೆಗಳಾದಾಗ ನೀವೆಲ್ಲರೂ ಭಾಗವಹಿಸಿದ್ರಿ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮಹಾಲಿಂಗೇಶ್ವರನ ಇವತ್ತಿನ ಸ್ಥಿತಿ ಹೇಗೆ ಅಂದರೆ, ಬಾಲ್ಯದಿಂದ ಯೌವನಕ್ಕೆ ಮಹಾಲಿಂಗೇಶ್ವರನ ಅಂದರೆ ಆ ದೇವರ ಪ್ರತಿಯೊಂದು ಯಾಮಗಳು ಹೇಗೆ ಇದೆಯೋ ಅದೇ ರೀತಿ ಒಂದು ಭಗವಂತನಿಗೂ ಆ ದೇವಸ್ಥಾನದ ಒಂದು ಶಕ್ತಿಯ ಒಂದು ಅವಸ್ಥೆ ಹೇಳ್ತಾರೆ, ಬಾಲ್ಯ ಪ್ರೌಢ ಹೀಗೆ. ಆ ರೀತಿಯಲ್ಲಿ ಹೇಳೋದಾದರೆ ಮಹಾಲಿಂಗೇಶ್ವರ ಇವತ್ತು ಬಾಲ್ಯದಿಂದ ಯೌವನದ ಆಚೆ ಕಾಲಿಡ್ತಕ್ಕಂಥ ಸಮಯ. ಅದನ್ನು ನಾವು ನೋಡಲಿಕ್ಕೆ ಸಾಕ್ಷಿಗಳಾಗ್ತಾ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಹಾಲಿಂಗೇಶ್ವರ ಯೌವನಾವಸ್ಥೆಗೆ ಕಾಲಿಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವನ ಸೇವೆಯನ್ನು ಮಾಡ್ತಕ್ಕಂತಹ ಒಂದು ಸೌಭಾಗ್ಯ ಸಿಕ್ಕಿರೋದು ನಿಜವಾಗಲೂ ನಮಗೆಲ್ಲ ಪುಣ್ಯ ಮತ್ತು ನಮಗೆಲ್ಲ ಒಂದು ಜೀವನದಲ್ಲಿ ಒಂದು ಸೌಭಾಗ್ಯ. ಮತ್ತೂರು ಸಂಸ್ಕೃತ ಗ್ರಾಮ ಅಂತ ಹೇಳ್ತಾರೆ. ಸಂಸ್ಕೃತ ಗ್ರಾಮ ಅಂತ ಇದ್ದರೆ ಅದು ಮತ್ತೂರು ಮಾತ್ರ. ಅದೇ ರೀತಿ ಸಂಗೀತ ಗ್ರಾಮ, ಸಾಹಿತ್ಯ ಗ್ರಾಮ ಅಂತ ಒಂದಿದ್ದರೆ ಅದು ಪದ್ಯಾಣ ಮಾತ್ರ. ಇಲ್ಲಿ ಸಾಹಿತ್ಯ, ಕಲೆ, ಸಂಗೀತ ಎಲ್ಲ ಸೇರಿದ ಒಂದು ಊರು, ಅಂತಹ ಒಂದು ಗ್ರಾಮ. ಪ್ರಾಯಶಃ ಒಂದು ಗ್ರಾಮದ ದೇವಸ್ಥಾನವಾಗಿ ವಿಟ್ಲ ಅರಸರ ಕೈಯಿಂದ ಸ್ಥಾಪಿಸಲ್ಪಟ್ಟ ಗ್ರಾಮದ ದೇವಸ್ಥಾನಗಳಲ್ಲಿ ಇದು ಒಂದು. ಅಂಥ ದೇವಸ್ಥಾನವು ಕೆಲವು ಮನೆ ಅಥವಾ ಕೆಲವು ಗ್ರಾಮದ ಕೆಲವರು ಮಾತ್ರ ನಡೆದುಕೊಂಡು ಬರ್ತಕ್ಕಂತಹ ಸನ್ನಿವೇಶ ಸಂದರ್ಭ ಇತ್ತು. ಅದು ಬೆಳೆದು ಈಗಾಗಲೇ ಹೇಳಿದಾಗೆ ಯೌವನಾವಸ್ಥೆಗೆ ಮಹಾಲಿಂಗೇಶ್ವರ ಬರುವಾಗ ಇಲ್ಲಿಯ ಆಡಳಿತ ಸಮಿತಿಯವರು ಮತ್ತು ಇದನ್ನು ಆರಾಧಿಸಿಕೊಂಡು ಬರ್ತಾ ಇರತಕ್ಕಂಥವರು ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಶಿವನ ದೇವಸ್ಥಾನವನ್ನು ಸಮಾಜಮುಖಿಯಾಗಿ ಹಿಂದೂ ಸಮಾಜಕ್ಕೆ ಸಮಗ್ರವಾಗಿ ಸಿಗಬೇಕು ಅಂತ ಒಂದು ತೀರ್ಮಾನ ಮಾಡಿ ಇವತ್ತು ಇದನ್ನು ಪದ್ಯಾಣದ ವ್ಯಾಪ್ತಿಯನ್ನು ಮೀರಿ, ಬಂಟ್ವಾಳ ತಾಲೂಕಿನ ವ್ಯಾಪ್ತಿಯನ್ನು ಮೀರಿ ಕರ್ನಾಟಕ ರಾಜ್ಯದಾದ್ಯಂತ, ದೇಶದಾದ್ಯಂತ ಇಲ್ಲಿಗೆ ಭಕ್ತರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಂಘಟನೆ ಮತ್ತು ಇವತ್ತಿನ ಈ ಬ್ರಹ್ಮಕಲಶೋತ್ಸವ ಸಮಿತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈಗ ಪದ್ಯಾಣದ ಭಕ್ತರು ಎಲ್ಲೆಲ್ಲೂ ಇದ್ದಾರೆ. ಎಲ್ಲೆಲ್ಲೂ ಹೇಗೆ ಕಣಕಣದಲ್ಲಿ ಶಿವ ಇದ್ದಾನೋ ಅಲ್ಲೆಲ್ಲ ಪದ್ಯಾಣದ ಭಕ್ತರಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇಲ್ಲಿ ಜನರಿಗೆ ಕೃಷಿಯೇ ಜೀವನೋಪಾಯ. ನಾವೆಲ್ಲರೂ ಕೃಷಿ ಅಥವಾ ಹೈನುಗಾರಿಕೆ, ಗೋ ಸಾಕಾಣಿಕೆ, ಗೋಪೂಜೆ, ಗೋಸೇವೆ ಮಾಡ್ಕೊಂಡು ಬಂದಂಥವ್ರು, ಜೊತೆಗೆ ಸಂಗೀತ, ಕಲೆ, ಆರಾಧನೆ ಮಾಡ್ಕೊಂಡು ಬಂದಂಥವ್ರು. ಇಂತಹ ಒಂದು ಕೃಷಿಯ ಪರಿಸರದಲ್ಲಿ ನೀವು ಕಾಂತಾರ ಚಿತ್ರವನ್ನು ಇತ್ತೀಚೆಗೆ ನೋಡಿರ್ಬೋದು. ಅದರಲ್ಲಿ ಈಶ್ವರನ ಹೂದೋಟ ಅಂತ ಒಂದು ಕಾಲ್ಪನಿಕ ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ಆದರೆ ನಿಜವಾದ ಹೂದೋಟದಲ್ಲೇ ಇರುವಂತಹ ಮಹಾಲಿಂಗೇಶ್ವರ ಇದ್ದರೆ ಅದು ಪದ್ಯಾಣದಲ್ಲಿ ಮಾತ್ರ. ಇನ್ನು 600 ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಇವತ್ತು ಇಲ್ಲಿಗೆ ಅನೇಕ ಮೂಲಭೂತ ಸೌಕರ್ಯಗಳು, ಅಭಿವೃದ್ಧಿ ಕೆಲಸವು ಜೊತೆಗೆ ಆಗ್ತಾ ಇದೆ. ಒಂದು ಬ್ರಹ್ಮಕಲಶ ಅಂತ ಹೇಳಿದಾಗ ದೇವರಿಗೆ ಬ್ರಹ್ಮಕಲಶ, ಆ ಮೂಲಕ ಸಮಾಜದಲ್ಲಿ ಒಂದು ಸಂಘಟನೆ, ನಾವೆಲ್ಲರೂ ಒಟ್ಟಾಗಿ ಸೇರಿ ಶಿವನ ಧ್ಯಾನ ಮಾಡೋದು, ಶಿವನ ಸೇವೆ ಮಾಡೋದು, ಅದರ ಜೊತೆಗೆ ಒಂದಷ್ಟು ನಾವು ಶಿವನಲ್ಲಿ ಲೀನವಾಗುವಂಥ ಒಂದು ಅವಕಾಶ. ಹಾಗಾಗಿ ಈ ಬ್ರಹ್ಮಕಲಶದ ಉದ್ದೇಶ ಮತ್ತು ಅದರ ಪರಿಣಾಮ ಏನು ಅಂತ ಕೇಳಿದ್ರೆ, ಈ ಪದ್ಯಾಣ ಭಾಗದಲ್ಲಿ, ಕನ್ಯಾನ ಭಾಗದಲ್ಲಿ ಅಥವಾ ನಮ್ಮ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡದಲ್ಲಿ ಒಂದು ಅದ್ಭುತವಾದ ಹಿಂದೂ ಸಂಘಟನೆ ಆಗ್ತಾ ಇದೆ. ಹಿಂದೂಗಳೆಲ್ಲರೂ ಒಟ್ಟಾಗಿ ಶಿವನ ಆರಾಧನೆ ಮಾಡ್ತಾ ಇದ್ದೇವೆ ನಾವು. ಇನ್ನೂ ವಿಜೃಂಭಣೆಯಿಂದ ಈ ಸಮಾವೇಶ, ಸಮ್ಮೇಳನ, ಸಂಗಮ ಎಲ್ಲದೂ ಆಗಬೇಕಾಗಿದೆ ಇಲ್ಲಿ. ಹಾಗಾಗಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಸಮಷ್ಟಿಯಾಗಿ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲರಿಗೂ ನಮ್ಮ ಸಮಸ್ತ ಹಿಂದೂ ಸಮಾಜಕ್ಕೆ ನಿಮ್ಮಲ್ಲಿ ನಮ್ಮ ಪ್ರಾರ್ಥನೆ ಏನೆಂದರೆ, ಎಲ್ಲರೂ ಸೇರಿ
ಮಹಾಲಿಂಗೇಶ್ವರನ ವೈಭವಪೂರ್ಣ ಬ್ರಹ್ಮಕಲಶವನ್ನು ಮಾಡೋಣ ಅಂತ ಒಂದು ಪ್ರಾರ್ಥನೆ. ಸಮಿತಿಯನ್ನು ಹೇಳೋದಾದರೆ ಇದರಲ್ಲಿ ಹಳೆ ತಲೆಮಾರಿನ ಗೋಪಾಲಕೃಷ್ಣ ಭಟ್ರಿದ್ದಾರೆ, ಕಾರಂತರಿದ್ದಾರೆ. ಅದೇ ರೀತಿ ಹೊಸ ತಲೆಮಾರಿನ ಯುವ ಪೀಳಿಗೆಯ ಅನೇಕ ಜನ ಹುಡುಗರು ತೊಡಗಿಸ್ಕೊಂಡಿದ್ದಾರೆ. ಹಿಂದೆ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು ಇವತ್ತು ಸಮಿತಿಯಲ್ಲಿದ್ದಾರೆ. ಇವತ್ತು ಸಮಿತಿಯಲ್ಲಿರುವವರು ಹಿರಿಯರಾಗ್ತಾರೆ. ಇವತ್ತು ಕಾರ್ಯಕರ್ತರಾಗಿದ್ದವರು ಮುಂದೆ ಸಮಿತಿಗಳಲ್ಲಿ ಬರ್ತಾರೆ. ಮುಂದಿನ ಬ್ರಹ್ಮಕಲಶಕ್ಕಾಗುವಾಗ, ಯಾಕೆಂದರೆ 12 ವರ್ಷಕ್ಕೊಂದು ಸಾರಿ ಬ್ರಹ್ಮಕಲಶೋತ್ಸವ ಮಾಡ್ತಾರೆ. ಹೇಗೆ ನಾವು ಮೊಬೈಲನ್ನು ರೀಚಾರ್ಜ್ ಮಾಡ್ತೇವೋ ಹಾಗೆ ದೇವರ ಸಾನ್ನಿಧ್ಯವನ್ನು ವೃದ್ಧಿ ಮಾಡೋದು, ಬಲಪಡಿಸೋ ದೃಷ್ಟಿಯಿಂದ 12 ವರ್ಷಕ್ಕೊಂದು ಸಾರಿ ಬ್ರಹ್ಮಕಲಶೋತ್ಸವವನ್ನು ಮಾಡ್ತಾರೆ. ಹಾಗೆ ಸಂಘಟನೆ ಆಗಬೇಕು. ಈ ಬ್ರಹ್ಮಕಲಶೋತ್ಸವದ ಪರಿಣಾಮ, ಪ್ರತಿಫಲ ಏನು ಅಂದರೆ ಒಂದು ಸಂಘಟನೆ, ಇನ್ನೊಂದು ಇಲ್ಲಿಯ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ. ಇದೆರಡೂ ಜೊತೆಯಾಗಿ ಆಗಬೇಕಾಗಿದೆ. ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರ, ಶ್ರೀಚಕ್ರ, ಗಣಪತಿ, ಧೂಮಾವತಿ, ಕೊರತ್ತಿ, ನಾಗ ಇದೆಲ್ಲ ಸೇರಿದ ಒಂದು ಪವಿತ್ರ ಭೂಮಿ ಇದಾಗಿದೆ. ಇಂಥ ಒಂದು ಭೂಮಿಯಲ್ಲಿ ನಾವು ಬ್ರಹ್ಮಕಲಶೋತ್ಸವದ ಪುಣ್ಯ ಪರ್ವ ಕಾಲದಲ್ಲಿರುವುದು ನಮಗೆಲ್ಲ ಪುಣ್ಯ. ಇನ್ನು ಶ್ರಮದಾನ ಮತ್ತು ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾರೆ. ಈಗಾಗಲೇ ನಮ್ಮ ಕಾರ್ಯಕರ್ತರು ರಾತ್ರಿ ಹಗಲು ದುಡಿದು ಮಾಡ್ತಿರ್ತಕ್ಕಂತಹ ವಿಡಿಯೋಗಳು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ನೀವೆಲ್ಲರೂ ಗಮನಿಸಿರ್ಬೋದು, ಒಂದು ವಿಭಿನ್ನವಾದ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ರಾತ್ರಿ ಕಾರ್ಯಕರ್ತರು ಕೆಲಸ ಮಾಡುವಂಥ ಒಂದು ವಿಡಿಯೋ ತುಂಬ ವೈರಲ್ ಆಗಿ ಓಡಾಡ್ತಾ ಇದೆ. ಸೊ ಇದರಲ್ಲಿ ಪ್ರತಿಯೊಬ್ಬರ ಶ್ರಮ ಇದೆ. ಕಾರ್ಯಕರ್ತರು ತಮ್ಮ ದೈಹಿಕ ಶ್ರಮ ಹಾಕ್ಬೋದು, ಇನ್ನೊಂದಷ್ಟು ಜನ ತಮ್ಮ ದುಡಿದಂತಹ ತಮ್ಮ ಸಂಪಾದನೆಯ ವಸ್ತು ರೂಪದಲ್ಲೋ ನಗದು ರೂಪದಲ್ಲೋ ಕೊಡ್ಬೋದು. ಒಟ್ಟಿನಲ್ಲಿ ಹನಿಗೂಡಿ ಹಳ್ಳ ಶಿವನ ಸೇವೆಗೆ ಪ್ರತಿಯೊಬ್ಬನಿಗೂ ಅವಕಾಶ ಇದೆ. ನಮ್ಮ ಕೈಯಲ್ಲಿ ಯಾವುದು ಸಾಧ್ಯವೋ, ಯಥಾನು ಶಕ್ತಿ ಹಿರಣ್ಯಂ ಅಂತ ಏನೋ ನಮ್ಮ ಪೂರ್ವಜರು ಹಿರಿಯರು ಎಲ್ಲ ಹೇಳ್ತಾರೆ. ಅದೇ ರೀತಿ ನಮ್ಮ ಕೈಯಲ್ಲಾದಂತಹ ಸಹಾಯವನ್ನು ನಾವು ಮಾಡೋಣ. ಯಾರೋ ಅವರು ಒಬ್ಬರು ದುಡ್ಡು ಕೊಡ್ಬೋದು, ಒಬ್ಬರು ವಸ್ತು ಕೊಡ್ಬೋದು, ಒಬ್ಬರು ದೈಹಿಕ ಶ್ರಮ ಕೊಡ್ಬೋದು, ಒಬ್ಬರು ಸಮಯ ಕೊಡ್ಬೋದು. ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವ ಇದೆ. ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಆದಾಗ ಎಲ್ಲರೂ ಸೇರಿ ಮಾಡಿದ್ದೀವಿ ಅನ್ನೋದರಲ್ಲಿರುವಂತಹ ಒಂದು ಸಮಾಧಾನ, ಒಂದು ನೆಮ್ಮದಿ, ಅದು ನಿಜವಾಗಲೂ ಮುಖ್ಯ. ಹಾಗಾಗಿ ಈ ಬ್ರಹ್ಮಕಲಶೋತ್ಸವದಲ್ಲಿ ಪ್ರತಿಯೊಬ್ಬರು ಸೇರಿ ಮಾಡುತ್ತಿರ್ತಕ್ಕಂತಹ ಒಂದು ಕಾರ್ಯ ಎಲ್ಲರೂ ಸೇರಿ ಭಾಗವಹಿಸಬೇಕು ಅಂತ ನನಗನ್ನಿಸುತ್ತೆ. ಇನ್ನು ಈ ಊರಿನಲ್ಲಿ ಈಗಾಗಲೇ ಹೇಳಿದೆ ನಾನು, ಅನೇಕ ಜನ ಕಲಾವಿದರಿದ್ದಾರೆ ಅಥವಾ ಸಾಹಿತಿಗಳಿದ್ದಾರೆ. ಈ ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಅದಕ್ಕೋಸ್ಕರನೇ ನಾವು ಬ್ರಹ್ಮಕಲಶೋತ್ಸವದ ಪ್ರತಿ ದಿವಸ ವೇದಿಕೆಯಲ್ಲಿ ಸಂಗೀತ, ಸಾಹಿತ್ಯ, ನಾಟಕ, ಯಕ್ಷಗಾನ ಈ ರೀತಿಯಾದಂಥ ಒಂದು ಪ್ರತಿಯೊಂದು ಕಲೆಗೆ ಕೂಡ ಪ್ರೋತ್ಸಾಹ ಕೊಡುವಂಥದ್ದು. ಯಾಕೆಂದರೆ ಇದು ಒಂದು ಕಲೆಗೆ ಸಂಬಂಧಪಟ್ಟಂತಹ ಅಥವಾ ಒಂದು ನಾವೇನಾಗಿ ಕರೆದ್ವಿ ಸಂಗೀತ ಗ್ರಾಮ ಅಂತ, ಕಲೆಯ ಪ್ರತಿಯೊಂದು ಸ್ವರೂಪವೂ ಇಲ್ಲಿ ಅದರ ಆವಿರ್ಭಾವ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಪ್ರತಿ ದಿವಸ ವಿಶೇಷವಾದ ಕಲಾವಿದರನ್ನು, ಅದು ಸ್ಥಳೀಯ ಕಲಾವಿದರು ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಇರುವ ಕಲಾವಿದರನ್ನು ಕೂಡ ಈ ಜಾಗಕ್ಕೆ ಕರೆಸಬೇಕು ಅಂಥೇಳಿ ನಾವು ಈಗಾಗಲೇ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಅನೇಕ ಕಲಾವಿದರನ್ನು ಇದರಲ್ಲಿ ತೊಡಗಿಸ್ಕೊಳ್ಬೇಕು. ಅವರ ಕಲೆಗೆ ಪ್ರದರ್ಶನಕ್ಕೊಂದು ಅವಕಾಶ ಸಿಗಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಾಗ್ತಾ ಇದೆ. ಇನ್ನು ಅನೇಕ ಪರಮ ಪೂಜ್ಯರು, ಅದು ವಜ್ರದೇಹಿ ಮಠದ ವಜ್ರದೇಹಿ ಸ್ವಾಮಿಗಳು ಸೇರಿದಂತೆ ಅನೇಕ ಜನ, ಪರಮ ಪೂಜ್ಯರಾದ ರಾಘವೇಶ್ವರ ಭಾರತಿ ಸ್ವಾಮಿಗಳು, ಆಮೇಲೆ ಇನ್ನು ಮಂತ್ರಾಲಯದ ಸ್ವಾಮೀಜಿಯವರು, ಪಕ್ಕದ ಒಡಿಯೂರು ಸ್ವಾಮೀಜಿಯವರು, ಈ ರೀತಿ ಸ್ಥಳೀಯ ಹಾಗೂ ನಮ್ಮ ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಸ್ವಾಮಿಗಳನ್ನು ಅಥವಾ ಮಠಾಧೀಶರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರಿಬೇಕು. ಅವರ ಜೊತೆಗೆ ಒಂದಷ್ಟು ಜನ ಧಾರ್ಮಿಕ ಚಿಂತಕರು ಮತ್ತು ಧಾರ್ಮಿಕ ಉಪನ್ಯಾಸ ನೀಡುವಂಥವ್ರನ್ನ ಕರೆಸಿ ಆ ಮೂಲಕ ನಾವು ಚಿಂತನ ಮಂಥನವನ್ನು ಕೂಡ ಈ ಭಾಗದಲ್ಲಿ ನಡೆಸಬೇಕು. ಈ ಭಾಗದ ಜನರಿಗೆ ಅಂತಹ ಒಂದು ಚಿಂತನೆಯನ್ನು ಅಥವಾ ಅಂಥ ಒಂದು ವೈಚಾರಿಕ ಒಂದು ಮಾರ್ಗದರ್ಶನವು ಸಿಗಬೇಕು ಅಂತ ಅದನ್ನು ಕೂಡ ಸಂಯೋಜನೆ ಮಾಡಲಿಕ್ಕಾಗಿದೆ. ಅದರ ಜೊತೆಗೆ ಮುಖ್ಯವಾಗಿ ಏನು ಬ್ರಹ್ಮಕಲಶ ಯಾವಾಗ ಶುರುವಾಗುವ 2 ದಿವಸ ಮೊದಲೇ ಹೊರೆಕಾಣಿಕೆಯನ್ನು ಸುತ್ತಮುತ್ತಲಿನ ಎಲ್ಲ ಗ್ರಾಮದಿಂದ ಹೊರೆಕಾಣಿಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸಮಿತಿಗಳನ್ನು ಮಾಡಿ ಹೊರೆಕಾಣಿಕೆ ಪ್ರತಿಯೊಂದು ಗ್ರಾಮದಿಂದ ಬರಬೇಕು ಹಾಗೂ ಪ್ರತಿಯೊಂದು ಊರಿನಿಂದ ಬರಬೇಕು ಅಂತ ಮೆರವಣಿಗೆಯಲ್ಲಿ ಹೊರೆಕಾಣಿಕೆಯನ್ನು ತಂದು ಇಲ್ಲಿ ಜನರಿಂದ ವಸ್ತು ರೂಪದ ಸೇವೆಗೆ ಒಂದು ದೊಡ್ಡ
ಸಂಘಟನಾ ಶಕ್ತಿಯಾಗಿ ತೋರಿಸುವಂತಹ ಒಂದು ಸಮರ್ಪಣೆ ಮಾಡುವಂಥ ಅವಕಾಶಕ್ಕೋಸ್ಕರ ಹೊರೆಕಾಣಿಕೆಯ ಅವಕಾಶವನ್ನು ಕೂಡ ಈ ಸಂದರ್ಭದಲ್ಲಿ ಕಲ್ಪಿಸಲಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಭಗೀರಥ ಪ್ರಯತ್ನ, ಭಗೀರಥನ ಕಥೆಯನ್ನು ಕೇಳಿದ್ದೇವೆ. ಆದರೆ ಈ ಬಾರಿ ವಿಶೇಷ, ಪ್ರಾಯಶಃ ಸುತ್ತಮುತ್ತಲಿನ ಎಲ್ಲಿ ಕೂಡ ಬ್ರಹ್ಮಕಲಶದಲ್ಲಿ ಇಂಥದ್ದೊಂದು ಪ್ರಯತ್ನ ಅಥವಾ ಒಂದು ಕಾರ್ಯಕ್ರಮ ನಡೆದಿಲ್ಲ. ಒಂದು ಐತಿಹಾಸಿಕ ಕಾರ್ಯಕ್ರಮ ನಭೋತೋ ಅಂತ ಹೇಳ್ಬೋದು. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮವೇ ಆಗಿಲ್ಲ. ಏನಪ್ಪ ಅಂದರೆ ನಮ್ಮ ಪೂಜ್ಯರಾದ ಕಾರಂತರ ನೇತೃತ್ವದಲ್ಲಿ ನಾವು ಒಂದು ಹೊಸದಾದ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ. ಅದು ಏನಪ್ಪ ಅಂದರೆ ನಮ್ಮ ದೇಶದ ಪ್ರಮುಖ ನದಿಗಳು, ಪುಣ್ಯ ನದಿಗಳು, ಶುರುವಿಗೆ 7 ನದಿಗಳು ಅಂತ ಯೋಚನೆ ಮಾಡಿದ್ವಿ. ಈಗ ಅದು ಶಿವನಿಗೆ ಪ್ರೀತ್ಯರ್ಥವಾದ ಏಕಾದಶ ನದಿಗಳಿಂದ ತೀರ್ಥವನ್ನು ತಂದು ಪುತ್ತೂರಿನ ನಮ್ಮ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ ಅದನ್ನು ಸಂಗಮ ಮಾಡಿ ಅಲ್ಲಿಂದ ಮಾಲಿಂಗೇಶ್ವರನ ಮುಖಾಂತರ, ಪಂಚಲಿಂಗೇಶ್ವರನ ಮುಖಾಂತರ ಅದು ನಮ್ಮ ಪದ್ಯಾಣ ಮಾಲಿಂಗೇಶ್ವರನ ಸನ್ನಿಧಿಗೆ ಬಂದು ಪ್ರತಿ ದಿವಸ ಆ ಗಂಗೆಗೆ, ಅಂದರೆ ಏನು ಏಕಾದಶ ನದಿಗಳ ತೀರ್ಥ ಇದೆ, ಅದಕ್ಕೆ ಸಾಯಂಕಾಲ ಗಂಗಾರತಿ ಕಾರ್ಯಕ್ರಮವನ್ನು ಕೂಡ ಸಂಯೋಜನೆ ಮಾಡಿ ಕೊನೆಯ ದಿವಸ ಅದನ್ನು ಮಾಲಿಂಗೇಶ್ವರನಿಗೆ ಅರ್ಚನೆ ಮಾಡುವ ಮುಖಾಂತರ ಒಂದು ವಿಭಿನ್ನ ರೀತಿಯ ಮಾಲಿಂಗೇಶ್ವರನನ್ನು ದೇಶದಾದ್ಯಂತ ನದಿಗಳ ಏನು ಪುಣ್ಯ ತೀರ್ಥದಿಂದ ಅಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಒಂದೊಂದು ಗ್ರಾಮದಿಂದ ಒಂದೊಂದು ದಿವಸ ಕಾರ್ಯಕರ್ತರು ಸೇವೆಯನ್ನು ಮಾಡಬೇಕು ಅಂತ ಒಂದು ವಿಶಿಷ್ಟವಾದ ಯೋಜನೆ. ಅಂದರೆ ಪಕ್ಕದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಕಾರ್ಯಕರ್ತರು, ಹಿಂದೂ ಸಮಾಜದ ಬಾಂಧವರಿಗೆಲ್ಲರಿಗೂ ಕೂಡ ಸೇವೆಗೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ದಿವಸ ಒಂದು ಗ್ರಾಮಕ್ಕೆ ಅನ್ನೋ ಥರದಲ್ಲಿ ಪ್ರತಿ ಗ್ರಾಮವನ್ನು ನಾವು ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಒಂದು ಚಿಂತನೆಯು ನಡೆದಿದೆ. ಅದೇ ರೀತಿ ಇನ್ನು ಕಾರ್ಯಕ್ರಮಗಳ, ಧಾರ್ಮಿಕ ಕಾರ್ಯಕ್ರಮಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಅದು ಎಲ್ಲ ಕಡೆ ನಡೆಯುವಂಥದ್ದು. ಪಾರಾಯಣಗಳಿರ್ಬೋದು, ಹೋಮ ಹವನಾದಿಗಳಿರ್ಬೋದು, ಅಥವಾ ಅದು ತಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥದ್ದೇ. ಪ್ರತಿ ಮನೆಗೆ, ಈ ಸುತ್ತಮುತ್ತಲಿನ ಗ್ರಾಮದ ಮನೆ ಮನೆಗೆ ಆಮಂತ್ರಣ ತಲುಪಬೇಕು, ಮನಗಳನ್ನು ಮುಟ್ಟಬೇಕು ಅನ್ನುವಂಥ ಯೋಚನೆಯನ್ನು ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಇನ್ನೊಂದು 25 ವರ್ಷದ ಮುಂದಿನ ದೂರದೃಷ್ಟಿ ಇಟ್ಕೊಂಡು ಒಂದಷ್ಟು ಚಿಂತನೆಗಳನ್ನು ಕೂಡ ಮಾಡಲಾಗಿದೆ. ಯಾಕೆಂದರೆ ಈ ಊರಿಗೆ ಬೇಕಾದಂತಹ ರಸ್ತೆ ಅಥವಾ ಮೂಲಭೂತ ಸೌಕರ್ಯಗಳನ್ನು ಮಾಡಿ, ಅದರ ಜೊತೆಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಜೊತೆಗೆ ಪಕ್ಕದ ಜಾಗದಲ್ಲಿ ಒಂದು 1,000 ಜನ ಆದರೂ ಸೇರುವಂತಹ ಒಂದು ಕಲ್ಯಾಣ ಮಂಟಪದ ಥರದ ಯೋಜನೆಗಳನ್ನು ಮಾಡಬೇಕು. ಈ ಮುಖಾಂತರ ಸಮಗ್ರವಾಗಿ ಮಾಲಿಂಗೇಶ್ವರನ ದೇವಸ್ಥಾನ ಒಂದು ಸಮಾಜಮುಖಿಯಾದ ಹಿಂದೂ ಸಮಾಜದ ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಇದನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇದೆಲ್ಲವೂ ಸಾಧ್ಯ ಯಾವಾಗಂದರೆ ತನು ಮನ ಧನ ಸಹಾಯವನ್ನು ನೀವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಸಾಧ್ಯ. ಹಾಗಾಗಿ ಇಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೂ ಸಹಯೋಗವನ್ನು ಕೇಳ್ತಾ, ಈ ಒಂದು ಪುಣ್ಯ ದಿನ, ಶಿವರಾತ್ರಿಯ ದಿನ, ಇಂಥ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಈ ಸಮಿತಿಯಲ್ಲಿ ನನ್ನನ್ನು ಸೇರಿಸ್ಕೊಂಡು ನಿಮ್ಮೂರಿನವರಾಗಿ ನಮ್ಮನ್ನು ಪರಿಗಣಿಸಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ನಿಮ್ಮ ಜೊತೆಗೆ ಒಂದಷ್ಟು ಸಮಯವನ್ನು ಅಂದರೆ ಒಂದು ಪುಣ್ಯ ಕಾರ್ಯದಲ್ಲಿ ನಿಮ್ಮೊಂದಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ ಒಂದು ಪ್ರಸ್ತಾವನೆಯನ್ನು, ಈ ಒಂದು ಪಕ್ಷಿ ನೋಟವನ್ನು ಅಥವಾ ಮುನ್ನೋಟವನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಅರುಣ್ ಶ್ಯಾಮ್ ಅವರು ಮಾತಾಡ್ತಾ ಕಾಂತಾರದ ವಿಷಯವನ್ನು ತೆಗೆದರು, ಹಾಗೂ ಈಶ್ವರ ಹೂದೋಟದ ವಿಷಯ ತೆಗೆದರು. ನಮ್ಮ ಇಲ್ಲಿ ಪದ್ಯಾಣದ ಈ ಪರಿಸರದಲ್ಲಿ ಸಹ ಕಾಂತಾರದ ಆ ಹೂದೋಟದಲ್ಲಿ ಭಾಗವಹಿಸಿದ ಕಲಾವಿದರು ಇದ್ದಾರೆ. ಹಾಗೆ ಆ ರೀತಿಯ ಜಾನಪದ ಹಾಗೂ ಬುಡಗಟ್ಟು ರೀತಿಯ ಕಲೆಗಳನ್ನು ಸಹ ಇಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಉಂಟು. ಅಂಥ ಯುವಕರು ಇಲ್ಲಿದ್ದಾರೆ. ಅದನ್ನು ಸಹ ನಾನು ಈ ಹೊತ್ತಿನಲ್ಲಿ ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಮುರಳಿ ಶ್ರೀನಿವಾಸ ಮೂರ್ತಿಯವರಿದ್ದಾರೆ. ಬೆಂಗಳೂರಿನ ಒಬ್ಬ ಪ್ರಸಿದ್ಧ ಉದ್ಯಮಿಯವರು, ಬಿಲ್ಡರ್ ಆಗಿದ್ದಾರೆ. ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಕಟ್ಟಡದ ಜೊತೆಯಲ್ಲಿ ಮನಸ್ಸುಗಳ ನಿರ್ಮಾಣವನ್ನು ಸಹ ಮಾಡುವ ಕೆಲಸವು ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಈ ಹೊತ್ತು ಅವರು ಇಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಂದ ಶುಭ ನುಡಿಯ 2 ಮಾತುಗಳು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆದಿಕವಿಗಳು ಹೇಳಿದಾಗೆ ದೈವನೆಲ್ಲದ ಕುಲಂ ಸತ್ಕುಲಂ ಅಂತ ಹೇಳ್ತಾರೆ.
ಮಹಾದೇವ ಇಲ್ಲಿ ಒಲಿದ ಅಂತ ನನಗೆ ಕಾಣ್ತದೆ. ನಾವು ಬಂದಾಗ ನಾನು ಶ್ಯಾಮ್ ಸುಂದರ್ ಹೇಳ್ತಾ ಇದ್ದೆ, ನಾವು ಬೆಂಗಳೂರಲ್ಲಿ ಎಲ್ಲೋ ಅಬ್ಬರದ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ, ಒಂಥರ ಕಿರಿಕಿರಿ ಶಬ್ದಗಳ ಸಂಗೀತಗಳ ಹೊರತುಪಡಿಸಿ ತುಂಬ ಮನಸ್ಸಿಗೆ ಹತ್ತಿರ ಆಯಿತು. ನೈಜ ಭಕ್ತಿ, ನೈಜ ಪ್ರೀತಿ, ನಮ್ಮನ್ನು ನೀವು ಬರಮಾಡ್ಕೊಂಡಿದ್ದ ರೀತಿ, ಇಲ್ಲಿ ಸ್ಥಳ ನಿಜವಾಗ್ಲೂ ಇದು ಶಿವನ ಹೋದೋಟನೇ ಸರಿ. ಆಮೇಲೆ ವಿಶೇಷವಾಗಿ ನಾನು ಶಾಲೆಯಲ್ಲಿ ಓದ್ತಾ ಇದ್ದಿದ್ದ ದಿನಗಳಲ್ಲಿ 101 ಎಕರೆ ಅದು ಒಂದು ಹಾಸ್ಟೆಲ್ಲು, ಅಲ್ಲಿ ಒಂದು ಸಣ್ಣದು ಒಂದು ಶಿವಲಿಂಗ ಇರ್ತಿತ್ತು. ನಮಗೆ 10ನೇ ಕ್ಲಾಸ್ ಬಂದಾಗ ನಾವು ಎಲ್ಲಾದರೂ ಕುಂತು ಓದ್ಬೋದು ಅನ್ನೋದೊಂದು ಫ್ರೀಡಮ್ ಸ್ವಾಮೀಜಿ ಕೊಟ್ಟಿದ್ದರು. ನಾವು ಅಲ್ಲಿ ಗಿಡ ಬಳ್ಳಿಗಳಲ್ಲಿ ಸಿಕ್ಕಿಸಿದ್ದು ಸಣ್ಣ ಸಣ್ಣ ಹೂಗಳನ್ನ ತೊಗೊಂಡೋಗಿ ಶಿವನಿಗೆ ಅರ್ಪಣೆ ಮಾಡಿ ಅಲ್ಲೇ ನೇಚರಲ್ಲಿ ಓದಿದ್ದು. ಸೊ ನನಗೆ ಪರ್ಸ್ನಲಾಗಿ ಕನೆಕ್ಟ್ ಆಗಿದ್ದ ಸ್ಥಳ ಅನಿಸ್ತಿದ್ದು. ಆಮೇಲೆ ಇಲ್ಲಿ ನಾನು ನೋಡಿದಾಗ ಇಲ್ಲಿ ಎಲ್ಲ ವರ್ಗದ ಜನ, ಸ್ವಚ್ಛತೆ ನಾವೆಲ್ಲ ಬೆಂಗಳೂರಲ್ಲಿ ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ನೋಡಿದಾಗ ಎಲ್ಲರೂ ಏನಾದ್ರು ದೋಷ ಏನಾದ್ರು ಕಾಣ್ತದ ಆ ಥರದ್ದು ಅಂತ ನೋಡಿದಾಗ ನಮಗೆಲ್ಲೂ ಕಾಣಲಿಲ್ಲ. ಇದನ್ನು ನಾನು ಮನೆಗೆ ಹೋಗಿ ನನ್ನ ಸ್ನೇಹಿತರಿಗೆ, ನಮ್ಮ ಫ್ರೆಂಡ್ಸ್, ನಮ್ಮ ಕುಟುಂಬ ವರ್ಗದವ್ರಿಗೆ, ಅಥವಾ ನಾವು ಪ್ರತಿ ವಾರ ಅಥವಾ ದಿನ ಹೋಗುವಂಥ ದೇವಸ್ಥಾನಗಳಲ್ಲೂ ನಾವು ಇದನ್ನು ಅವ್ರ ಗಮನಕ್ಕೆ ತರ್ಬೋದು. ಈ ಥರ ನಾವು ಇಟ್ಕೋಬೋದು ಚೆನ್ನಾಗಿ ಒಂದು ಧಾರ್ಮಿಕ ಕ್ಷೇತ್ರ ಹಾಗೆ ಅಂತ. ಆಮೇಲೆ ನನ್ನ ಪ್ರಕಾರ ಇದು ನಾನು ಬಂದಾಗ ಕೇಳ್ಪಟ್ಟೆ ಇದು ಗಡಿ ಗ್ರಾಮ ಅಂತ. ಸೊ ಇದು ಮುಂದೆ ಈ ಎಲ್ಲ ಗಡಿಗಳನ್ನ ದಾಟಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಆಗುವಂಥ ದೇವಸ್ಥಾನ ಆಗ್ತದೆ ಅಂತ ನಾನು ಶಿವನ ಸಾನ್ನಿಧ್ಯದಲ್ಲಿ ಹೇಳಬಲ್ಲೆ. ಸೊ ಇದು ಶ್ಯಾಮ್ ಸುಂದರ್ ಜೊತೆಗೆ ನಮ್ಮ ಕೈಲಾದಂತಹ ಸಹಾಯನೂ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಒಂದು ನೃತ್ಯ ಪ್ರಾರಂಭ ಆಗಿದ್ದರಿಂದ ಹಿಡಿದು ಅವರು ಸಂಗೀತ ಸಂಯೋಜನೆ ಇರ್ಬೋದು, ಅಥವಾ ಇಲ್ಲಿ ಒಂದು ಕುರ್ಚಿಗಳ ವ್ಯವಸ್ಥೆ ಮಾಡಿರೋವಂಥದ್ದು, ಅಥವಾ ಗುಡಿಸಿ ಕ್ಲೀನ್ ಮಾಡಿರೋವಂಥವ್ರು, ಆಮೇಲೆ ಇಲ್ಲಿ ಸಂಯೋಜಕರು, ಕೆಲಸಗಾರರು, ಯಾರಾದರೂ ಹೆಸರು ಬಿಟ್ಟೋಗಿದ್ರೆ ಅವ್ರ ಎಲ್ಲ ಶ್ರಮಕ್ಕೂ ನನ್ನ ಅನಂತ ನಮಸ್ಕಾರಗಳು. ಶಿವ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಈ ಕ್ಷೇತ್ರ ಪ್ರಸಿದ್ಧಿಯಾಗಲಿ, ಇಲ್ಲಿ ಬರೋರಿಗೆಲ್ಲರಿಗೂ ಒಂದು ಮಹಾನ್ ಶಕ್ತಿ ಸಿಕ್ತಿ, ಆ ಶಕ್ತಿ ಮುಖಾಂತರ ನಾವು ಒಂದು ಗಟ್ಟಿ ಸಮಾಜ ಮಾಡೋಣ ಅಂತ ಹೇಳಿಬಿಟ್ಟು, ನಾನು ಅಷ್ಟೊಂದು ಒಳ್ಳೆಯ ಮಾತುಗಾರನಲ್ಲ, ಒಂದು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇನ್ನೊಬ್ಬರು ಇರುವವರು ಮಾನ್ಯ MS ಶ್ಯಾಮಸುಂದರ್ ಅವರು. ಸೋಲಿಂಗ ನಲ್ಲೂರು ಸಂಸ್ಥಾನದ ರಾಜಮನೆತನದವರು. ಅವರು ನೋಡುವಾಗ ಕಾಣ್ತಾರೆ ನೋಡಿ, ಕಿರೀಟ ಇಟ್ಟರೆ ರಾಜರ ಹಾಗೆ ಕಾಣುವ ಎಲ್ಲ ಒಂದು ಸದ್ಲಕ್ಷಣಗಳು ಅವರಲ್ಲಿ ಕಂಡುಬರ್ತದೆ. ನಾವು ನೋಡಿ ಒಂದು ಗಮನಿಸ್ತಾ ಇದ್ದೇವೆ, ರಾಜ ವೈದ್ಯರು, ರಾಜ ಆಸ್ಥಾನ ಪಂಡಿತರು, ಈ ರೀತಿ ರಾಜರಿಗೆ ಬೇಕಾದಂಥ ರಾಜ ಕಲಾವಿದರು, ಆಸ್ಥಾನ ಕಲಾವಿದರು, ಹೀಗೆಲ್ಲ ಕೆಲವು ಮಂದಿಯನ್ನು ಒಂದು ಗುರುತಿಸುವಂಥ ಕ್ರಮ ಉಂಟು. ಇವರು ಸಾಮಾನ್ಯ ವಕೀಲರಲ್ಲ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು, ರಾಜ ವಕೀಲರು ಇವರು. ಯಾಕೆಂದರೆ ಎಷ್ಟೋ ಮಂದಿ ರಾಜ ಪರಂಪರೆಯವರು, ನಾನು ಹೆಸರು ಪ್ರತ್ಯೇಕವಾಗಿ ಉಲ್ಲೇಖಿಸುವುದಿಲ್ಲ, ಅದಿನ್ನು ಅವರಿಗೆ ತೊಡಕಾಗ್ತದೋ ಏನೋ ಗೊತ್ತಿಲ್ಲ ನನಗೆ ಅಂಥವ್ರು. ಹಾಗಾಗಿ ಅಂಥ ಕೆಲವಷ್ಟು ಮಂದಿ ರಾಜ ಮನೆತನದವರು ಈಗ ಸಹ ಇದ್ದಾರೆ ನೋಡಿ. ರಾಜರು ಅಂತ ಇಲ್ಲದಿದ್ದರು ರಾಜ ಮನೆತನ ಎನ್ನುವುದು ಈಗಲೂ ನಡೆದು ಬರ್ತಾ ಉಂಟು. ಆ ರಾಜ ಮನೆತನವರಿಗೆಲ್ಲ ವಕೀಲರಾಗಿ ಕಾನೂನು ನೆರವನ್ನು ನೀಡ್ತಾ ಇರುವಂಥ ಹಾಗಾಗಿ ಹೇಳಿದ್ದು ರಾಜ ವಕೀಲರು ಇವರು. ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಅವರು LLB ಅನ್ನು ಇದು ಕಾನೂನು ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ನ್ಯಾಯ ಪ್ರಶ್ನೆಗಳನ್ನೊಳಗೊಂಡಂಥ ಮುಖ್ಯ ಪ್ರಕರಣಗಳಲ್ಲಿ ವಾದವನ್ನು ಮಾಡಿದವರು. ಸಾರ್ವಜನಿಕವಾಗಿ ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ಹಲವು ಪ್ರೋಬೋನೋ ಪ್ರಕರಣಗಳಲ್ಲಿ ಭಾಗವಹಿಸಿದ್ದಾರೆ, ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ವಿಶೇಷ ಸರಕಾರಿ ವಕೀಲರಾಗಿ ಹಾಗೂ ವಿಶೇಷವಾಗಿ ಸಾರ್ವಜನಿಕ ಅಭಿಯೋಜಕರಾಗಿ ಭಾಗಿಗಳಾಗಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಹಾಗೆಯೇ ಕೇವಲ ನಾನು ಆಗ ಹೇಳಿದ್ದಕ್ಕೆ ವಿರುದ್ಧವಾಗಿ, ಅಂದರೆ ರಾಜ ವಕೀಲರಾಗಿದ್ದರೂ ಸಹ ಬಡವರಿಗೆ ಹಾಗೂ ಹಿಂದುಳಿದವರಿಗೆ ಉಚಿತವಾಗಿ ಕಾನೂನನ್ನು ಒದಗಿಸುವಂಥ ಒಂದು ಮನೋವೈಶಾಲ್ಯವನ್ನು ಸಹ ಹೊಂದಿದ್ದಾರೆ ಅವರು. ಕಾನೂನು ಹಾಗೂ ಕಾನೂನೇತರವಾದಂಥ ವಿಷಯಗಳಲ್ಲಿ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಅದು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಸಹ ಅದು ಪ್ರಸಾರಗೊಂಡಿದೆ, ಅದು ಪಬ್ಲಿಷ್ ಆಗಿದೆ. ಉಚಿತವಾದ ಕಾನೂನು ಅಥವಾ ಕಾನೂನು ಶಿಬಿರಗಳಲ್ಲಿ ಭಾಗವಹಿಸುವಂಥದ್ದು, TV ಇತ್ಯಾದಿಗಳಲ್ಲಿ ನಡೆಯುವ ಕಾನೂನಿಗೆ ಸಂಬಂಧಪಟ್ಟಂಥ ಚರ್ಚೆಗಳಲ್ಲಿ, ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸುವಂಥದ್ದು, ಸಮ್ಮೇಳನಗಳಲ್ಲಿ ಭಾಗವಹಿಸುವಂಥದ್ದು, ಸೆಮಿನಾರ್ಗಳಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡುವಂಥದ್ದು ಇತ್ಯಾದಿ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ.
ಬೆಂಗಳೂರು ಲಾ ಕಾಲೇಜಿನ ಮಹಾವಿದ್ಯಾಲಯದಲ್ಲಿ ಹಾಗೆ KET ಕಾಲೇಜು ಇವುಗಳಲ್ಲೆಲ್ಲ ಅತಿಥಿ ಉಪನ್ಯಾಸಕರಾಗಿ ಕಾನೂನಿನ ವಿಚಾರಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ದಾನ ಧರ್ಮಗಳಲ್ಲಿ ಅದೇ ನಾನು ಆಗಲೇ ಹೇಳಿದ ಹಾಗೆ ರಾಜ ಪರಂಪರೆಯವರು, ರಾಜರು ಅಂದರೆ ಕೊಡುಗೈ ವ್ಯಕ್ತಿಗಳು ಅಂತ ಲೆಕ್ಕ. ಅಂಥ ರಾಜ ಪರಂಪರೆಯ ಎಲ್ಲ ಸದ್ಗುಣಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂಥವರು. ಅವರು ಅವರ ಪತ್ನಿ ಶ್ರೀಮತಿ ನಿಧಿ ಶ್ಯಾಮ್ ಸುಂದರ್ ಅವರು ಹಾಗೂ ಚಿನ್ಮಯ ಹಾಗೂ ಅಗಸ್ತ್ಯ ಎನ್ನುವ 2 ಮಕ್ಕಳ ಜೊತೆಯಲ್ಲಿ ಸುಂದರ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲದರ ಜೊತೆಯಲ್ಲಿ ಕೃಷಿ ಕಾರ್ಯದಲ್ಲಿ ಹಾಗೂ ತನ್ನ ಒಂದು ಬರವಣಿಗೆ ಕ್ಷೇತ್ರದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿದವರು. ಇನ್ನೊಂದು ಬಹಳ ಒಂದು ಗಮನಿಸಬೇಕಾದ್ದು, ಈ ಕಾಲದಲ್ಲಿ ಹಿರಿಯರು ಅಥವಾ ಹೆತ್ತವರನ್ನು ಮರೆಯುವ ಈ ಕಾಲದಲ್ಲಿ ನಾವು ಅದನ್ನು ವಿಶೇಷವಾಗಿ ಪರಿಗಣಿಸಬೇಕಾಗ್ತದೆ. ಯಾಕೆಂದರೆ ಅವರು ತಮ್ಮ ತಾಯಿ ಶ್ರೀಮತಿ ಮಿನಗಾ ಜಯಮ್ಮ ಹಾಗೂ ತಂದೆ ಶ್ರೀ ಮುನಿಸ್ವಾಮಿ ರೆಡ್ಡಿಯಾರ್ ಸೆಲ್ವರಾಜ್ ಅವರ ಸ್ಮೃತಿಗಳನ್ನು ಸಂಗ್ರಹಿಸಿಡುವಂಥ ಒಂದು ಫಾರ್ಮ್ ಹೌಸನ್ನೇ ಹೊಂದಿದ್ದಾರೆ. ಇದು ಅದಕ್ಕೆ ಹೇಳಿದ್ದು ನಾನು, ಈ ಕಾಲದಲ್ಲಿ, ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಅದು ಬಹಳ ಆ ಹಿರಿಯರನ್ನು, ಹೆತ್ತ ತಂದೆ ತಾಯಿಯರನ್ನು ಗಮನಿಸುವಂಥ ಒಂದು ಕ್ರಮ ಉಂಟಲ್ಲ, ಅದು ಬಹಳ ಬೆಂಗಳೂರಿನಂಥ ಪಟ್ಟಣದಲ್ಲಿ ಇದ್ದುಕೊಂಡು ಅವರು ಅಂಥ ಕಾರ್ಯನಿರ್ವಹಿಸ್ತಾರೆ ಎನ್ನುವುದು ಅವರ ಮನೋವೈಶಾಲ್ಯಕ್ಕೆ ನಾವು ಒಂದು ಹಿಡಿದಂಥ ಒಂದು ಕನ್ನಡಿ ಅಂತ ಹೇಳ್ಬೋದು. ಹಾಗೆ ಇಷ್ಟೆಲ್ಲದರ ಜೊತೆಯಲ್ಲಿ ಅವರು ಫಿಟ್ನೆಸ್ಸಿಗೆ ಬೇಕಾಗಿ ಬಹಳ ಆದ್ಯತೆಯನ್ನು ಕೊಡುವವರು. ಫಿಟ್ನೆಸ್ನ ಇದು ಜಿಮ್, ಟ್ರೆಕ್ಕಿಂಗ್ ಇತ್ಯಾದಿ ಕಾರ್ಯಗಳಲ್ಲಿ ಜೊಡಗಿದ್ದಾರೆ. ಮತ್ತು ಹೇಳಿ ಕೇಳಿ ಹೆಸರಾಂತ ಕ್ರಿಮಿನಲ್ ಲಾಯರ್ಗಳು ಅಂತ ಹೇಳಿದ ಕೂಡಲೇ ಅವರಿಗೆ ಎಲ್ಲ ಕಡೆಗಳಿಂದಲೂ ದಾಳಿಗಳಾಗುವ ಸಾಧ್ಯತೆಗಳುಂಟು. ಅದನ್ನು ಅರಿತೆಯೋ ಏನೋ, ಇತ್ತೀಚೆಗೆ ಅವರು ದೂರದ ಶೂಟಿಂಗ್ ಹಾಗೂ ರೈಫಲ್ ಶೂಟಿಂಗಿನ ಅಭ್ಯಾಸದಲ್ಲಿಯೂ ನಿರತರಾಗಿದ್ದಾರೆ. ಶ್ಯಾಮ್ ಸುಂದರ್ ಅವರು ಇವತ್ತು ನಮ್ಮ ಜೊತೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಮೀಜಿಯವರನ್ನು ಒಳಗೊಂಡಂತೆ ವೇದಿಕೆಯಲ್ಲಿರುವ ಎಲ್ಲರೂ ಹಿರಿಯರು ಮೊದಲಿಗೆ ಸನ್ಮಾನವನ್ನು ಮಾಡಬೇಕು, ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಈ ಪದ್ಯಾಣದ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಶ್ರೀ ಶ್ಯಾಮಸುದರ್ಶನ್ ಅವರಿದ್ದಾರೆ. ಹಾಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀ ಅರವಿಂದ ಪದ್ಯಾಣ ಅವರಿದ್ದಾರೆ. ಇವರನ್ನೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಇವರ ಶ್ಯಾಮಸುದರ್ಶನ್ ಅವರ ಕಹಳೆಯಲ್ಲಿ ಇದು ದಾಖಲಾಗ್ತಾ ಇದೆ. ಮುಂದೆ ನಾವು ಅದನ್ನು ಫೇಸ್ಬುಕ್ ಇತ್ಯಾದಿಗಳಲ್ಲಿ ಗಮನಿಸ್ಬೋದು ಅಂತ ಹೇಳ್ತಾ ಈಗ ಸನ್ಮಾನದ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ಶ್ಯಾಮಸುಂದರ್ ಅವರು ಈಗಾಗಲೇ ನಾನು ಹೇಳಿದ್ದೇನೆ ಒಳ್ಳೆ ಮಾತುಗಾರರು ಅಂತ. ಅವರು ಮುಂದೆ ತಮ್ಮ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರಭು ಮಹಾಲಿಂಗ ದೇವರಿಗೆ ಸಾಷ್ಟಾಂಗ ನಮಸ್ಕಾರ. ಗುರುಗಳ ಪಾದದಲ್ಲಿ ಸಾಷ್ಟಾಂಗ ನಮಸ್ಕಾರ. ಎಲ್ಲ ಮಹನೀಯರಿಗೂ ಸಾಷ್ಟಾಂಗ ನಮಸ್ಕಾರ. ಮಿತ್ರರಿಗೂ ಸಹ ನಮಸ್ಕಾರ. ಇವತ್ತಿನ ದಿವಸ ತಾಯಂದಿರ ಸಂಖ್ಯೆ ಜಾಸ್ತಿ ಇದೆ, ಆಗಲಿಂದ ಗಮನಿಸ್ಕೊತಾ ಇದೆ. ಅದು ಬಹಳ ಸಂತೋಷದಾಯಕವಾದಂಥ ವಿಷಯ. ಎಲ್ಲ ತಾಯಂದಿರಿಗೂ ಸಹ ನನ್ನ ದೀರ್ಘದಂಡ ನಮಸ್ಕಾರ. ನಾನು ಉತ್ಪ್ರೇಕ್ಷೆಗೆ ಈ ಮಾತನ್ನು ಖಂಡಿತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು ಹೇಳೋದನ್ನ, ಯಾಕೆಂದರೆ ಲಾಯರ್ಸ್ ಅಂದರೆ ಭಾಳ ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ, ನಿಜವೂ ಇರಬಹುದು. ಉತ್ಪ್ರೇಕ್ಷೆಗೆ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ನನಗೆ ಸಿಲಿಂಡ್ರಿಕಲ್ ವಿಷನ್ ಅಂತ ಇದೆ. ಅಂದರೆ ದೂರದ ವಸ್ತುಗಳನ್ನು ನೋಡುವಾಗ ಎವ್ರಿ 10 ಸೆಕೆಂಡ್ಸ್ 30 ಸೆಕೆಂಡ್ಸ್ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಸಿಲಿಂಡ್ರಿಕಲ್ ವಿಷನ್ ಇರೋರಿಗೆ. ಮತ್ತು ನನ್ನ ರೀಡಿಂಗ್ ಪವರು +2
ಸಾಮಾನ್ಯವಾಗಿ ಕನ್ನಡಕ ಇಲ್ಲದ ಹಾಗೆ ನನ್ನನ್ನು ಬಹಳ ಜನ ನೋಡಿರಲಿಕ್ಕಿಲ್ಲ. ನಾನು ಈ ಸನ್ ಗ್ಲಾಸಸ್ಸು ಇದನ್ನು ಹಾಕ್ತೀನಲ್ಲ, ಅದನ್ನೂ ಸಹ ಪವರ್ಡ್ ಗ್ಲಾಸೇ ಮಾಡಿಸ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ಬಂದಾಗಲಿಂದ ಕನ್ನಡಕ ಹಾಕ್ಕೊಂಡಿಲ್ಲ, ಆದರೆ ನನಗೆಲ್ಲೂ ವಿಷನ್ ಡಿಸ್ಟರ್ಬ್ ಆಗಲಿಲ್ಲ. ಇದು ಭಗವಂತನ ಅನುಭೂತಿ ಅಲ್ಲದೆ ಬೇರೆ ಇನ್ನೇನಾಗಲಿಕ್ಕೆ ಸಾಧ್ಯ? ಭಗವಂತನ ಅನುಭೂತಿ ಆಗಬೇಕು ಅಂದರೆ ಕ್ಷೇತ್ರದ ಮಹತ್ವ ಇರಬೇಕು, ಆ ಕ್ಷೇತ್ರದ ಮಹತ್ವ ಇರಬೇಕು. ಮುರಳಿ ಶ್ರೀನಿವಾಸ ಮೂರ್ತಿ ಅವರು ಹೇಳಿದಾಗೆ, ನಾವು ಬೆಂಗಳೂರಿನಲ್ಲಿ ಆಡಂಬರ ಮಾತ್ರ ಕಾಣ್ತೀವಿ. 10,000 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಭಗವಂತನ ದರ್ಶನ ಫಸ್ಟ್. 1 ಲಕ್ಷ ರೂಪಾಯಿ ತಗೊಂಡ್ರೆ ಭಗವಂತನ ಮುಂದೆಯೇ ಭಗವಂತ ನಿಮ್ಮನ್ನು ದರ್ಶಿಸ್ತಾ ಇರ್ತಾನೆ, ನೀವು ಭಗವಂತನನ್ನು ದರ್ಶಿಸೋದು ಬೇಕಾಗಿಲ್ಲ. ಇನ್ನೊಂದು ಸ್ವಲ್ಪ ಹಣ ಕೊಟ್ಟರೆ ಭಗವಂತನ ಮುಂದೆನೇ ಬೇಕಿದ್ರೆ ತಾವು ಶಯನಾವಸ್ಥೆಯಲ್ಲಿ ಕೂತ್ಕೊಂಡು ಭಗವಂತನನ್ನು ನೋಡ್ಕೊತಾ ಇರ್ಬೋದು. ಈ ರೀತಿ ವಾಣಿಜ್ಯಮಯವಾಗಿರ್ತಕ್ಕಂಥ ಭಗವಂತನ ದರ್ಶನ, ಭಗವಂತನ ಕೃಪೆಯನ್ನೇ ವಾಣಿಜ್ಯೀಕರಣಗೊಳಿಸಿರ್ತಕ್ಕಂಥ ಈ ಒಂದು ಸಮಾಜದಲ್ಲಿ ಇವತ್ತಿನ ದಿವಸ ಭಗವಂತನ ಅನುಭೂತಿ ಭಗವಂತನ ದೇವಸ್ಥಾನಕ್ಕೆ ಹೋದಾಗ ಒಂದು ವೈಬ್ರೇಷನ್ಸ್, ಅದು ಬಹಳ ದಿವಸ ಆದಮೇಲೆ ನನಗೆ ಇಲ್ಲಿ ಲಭಿಸ್ತು. ಅಲ್ಲಿ ಕುಂಭಕೋಣಂ ಹತ್ರ ಒಂದು ಕಡೆ ಶರಬೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಅದೇ ಶಿವ ಶರಭನ ಅವತಾರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಹೋದಾಗ ನನಗೆ ಈ ರೀತಿ ಒಂದು ಅನುಭವ ಇತ್ತು. ಬಹಳ ಹಿಂದೆ ಕಾಳಹಸ್ತಿಗೆ ಹೋದಾಗ ಅಲ್ಲಿ ವಾಯುರೂಪದ ಭಗವಂತ ಇದ್ದಾನೆ, ಅಲ್ಲಿ ಸಹ ನನಗೆ ಆ ರೀತಿ ಅನುಭವ. ಅದಾದ ಮೇಲೆ ಇವತ್ತು ನಾನು ಖಂಡಿತವಾಗ್ಲೂ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಈ ಮಾತನ್ನು, ಹೃದಯಪೂರ್ವಕವಾಗಿ ಹೃದಯದಾಳದಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ನನಗೆ ಮತ್ತು ಭಗವಂತನ ಸೇವೆ, ಭಗವಂತನ ದರ್ಶನ ಸಿಗಬೇಕು ಅಂದರೆ ನೀವು ಅಂದ್ಕೊಂಡಾಗ ಸಿಗೋದಲ್ಲ. ಅದೇ ಹೇಳಿದ್ನಲ್ಲ, ಕಮರ್ಷಿಯಲ್ಲು 10,000 ರೂಪೀಸ್ ಟಿಕೆಟ್, ಎನಿ ಟೈಮ್ ಯು ಕ್ಯಾನ್ ಗೋ, ಎನಿ ಟೈಮ್ ಯು ಕ್ಯಾನ್ ಕಮ್ ಬ್ಯಾಕ್, ಅದಲ್ಲ. ಭಗವಂತನ ಸೇವೆ, ಭಗವಂತನ ದರ್ಶನ ಸಿಗಬೇಕು ಅಂದರೆ ಆ ಒಂದು ದರ್ಶನ ಭಾಗ್ಯ, ಸೇವಾ ಭಾಗ್ಯ ನಮ್ಮ ಹಣೆಯಲ್ಲಿ ಬರೆದಿರಬೇಕು ಅಂತ. ಒಂದು ಸಣ್ಣ ಕಾರಂತರಿದ್ದಾರೆ, ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಪಶುಪತಿನಾಥನ ಸೇವೆಯನ್ನು ಮಾಡಿ ಬಂದಿದ್ದಾರೆ ಅಂತ ನನಗೆ ಎಷ್ಟು ಖುಷಿಯಾಯಿತು. ನನಗೆ ಭಾಳ ಹೆಮ್ಮೆಯ ಸಂಗತಿ ಏನಂದರೆ, ಕೇದಾರದಲ್ಲೂ ಸಹ ನಮ್ಮ ಕನ್ನಡಿಗರೇ ಅರ್ಚನೆ ಮಾಡ್ತಕ್ಕಂಥವ್ರು. ಪಶುಪತಿನಾಥನಿಗೂ ಸಹ ನಮ್ಮ ಕನ್ನಡಿಗರೇ. ಎಲ್ಲಿ ಮಹಿಮೆಯ ಜ್ಯೋತಿಪ್ರಭೆಯ ದೇವಸ್ಥಾನಗಳಿದ್ದಾವೋ ಅಲ್ಲೆಲ್ಲ ಕನ್ನಡದ ನೆಲದವರು ಅರ್ಚನಾ ಕಾರ್ಯ ಮಾಡ್ತಾ ಇದ್ದಾರೆ. ಅಂದರೆ ಆಚಾರ ವಿಚಾರಗಳಲ್ಲಿ ನಮಗಿರ್ತಕ್ಕಂಥ ಶ್ರದ್ಧೆಯೇ ಅದಕ್ಕೆ ಕಾರಣ. ನನ್ನ ಹೆಂಡತಿ ಹಿಮಾಚಲ ಪ್ರದೇಶದವಳು. ನಾನು ಉತ್ತರ ಭಾರತದಲ್ಲಿ ಶಕ್ತಿ ಸ್ಥಾನಗಳಿದ್ದಾವೆ, ಶಕ್ತಿ ಪೀಠಗಳಿದ್ದಾವೆ. ಬಹಳಷ್ಟು ತಾಯಿಯ ದೇಹದ ವಿವಿಧ ಭಾಗಗಳು ಬಿದ್ದಂಥ ಅನೇಕ ಪೀಠಗಳಿದ್ದಾವೆ. ಚಿಂತಾಪೂರ್ಣಿ ಇದೆ, ಜ್ವಾಲಮಾಲಿನಿ ಇದೆ, ನಯನಾದೇವಿ ಇದೆ. ಎಲ್ಲ ಕ್ಷೇತ್ರಗಳನ್ನು ನಾನು ಹೋಗಿ ಅಲ್ಲಿ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇನೆ. ತಾಯಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಹೋಗಿದ್ದೀನಿ. ಬಹಳಷ್ಟು ಈ ಉತ್ತರ ಭಾರತದ ದೇವಸ್ಥಾನಗಳನ್ನು ನೋಡಿದಾಗ ಅಲ್ಲಿ, ದಯವಿಟ್ಟು ಕ್ಷಮೆ ಇರಲಿ, ನಾನು ಇದನ್ನು ರಿಮಾರ್ಕ್ ಮಾಡ್ತಾ ಇಲ್ಲ, ನನಗೆ ಕಂಡಂಥ ವಿಷಯವನ್ನು ನನಗೆ ಪರ್ಸೀವ್ ಆದಂಥ ರೀತಿಯಲ್ಲಿ ಅಲ್ಲಿ ಆಚಾರ ಕಡಿಮೆ, ಕ್ಯಾಶುಯಲ್ ಇದು. ದೇವಸ್ಥಾನಗಳಿಗೆ ಹೋದಾಗ ಅಲ್ಲೇನೋ ಅವರೇ ಮಾತಾಡ್ಕೋತಾ ಇರ್ತಾರೆ. ಕೆಲವು ಕಡೆ ಎಲ್ಲ ಶ್ರೀಕೃಷ್ಣನ ವಿಗ್ರಹಕ್ಕೆ, ದೇವರ ವಿಗ್ರಹಗಳಿಗೆಲ್ಲ ಮುಖಗಳಿಗೆಲ್ಲ ಪ್ರಸಾದವನ್ನು ತುರುಕಿರ್ತಾರೆ. ಆಚಾರ ಅಂತಕ್ಕಂಥದ್ದು ಆಲ್ಮೋಸ್ಟ್ ಕಡಿಮೆ ಅಲ್ಲಿ. ಹಾಗಾಗಿ ಆಚಾರ ಬಹಳ ಖುಷಿ ಆಗ್ತಕ್ಕಂಥ ಇನ್ನೊಂದು ವಿಚಾರ ಏನಂದರೆ, ಅಯೋಧ್ಯೆಯ ಶ್ರೀರಾಮ ಮಹಾರಾಜನ ಪ್ರತಿಷ್ಠಾಪನೆಯಿಂದ ಹಿಡಿದು ಪೂರ್ತಿ ಆಗೋ ತನಕ ಸಾರಥ್ಯವನ್ನು ವಹಿಸಿದಂತಹ ನಮ್ಮ ಕನ್ನಡ ಸ್ವಾಮೀಜಿಗಳು, ಉಡುಪಿಯವರು. ಅಂದಮೇಲೆ ವಿಗ್ರಹವೂ ನಾವೇ, ವಿಗ್ರಹವನ್ನು ತಯಾರು ಮಾಡಿದ್ದು ಸಹ ನಮ್ಮ ಶಿಲ್ಪಿ. ಅಂದರೆ ಆಚಾರ ವಿಚಾರದಲ್ಲಿ ನಮಗಿರ್ತಕ್ಕಂಥ ಶ್ರದ್ಧೆಯಿಂದ ನಾವು ಗುರುತಿಸಲ್ಪಡ್ತಾ ಇದ್ದೀವಿ. ಈ ಆಚಾರ ವಿಚಾರಗಳನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆಚಾರ ವಿಚಾರಗಳನ್ನು ನಶಿಸಲಿಕ್ಕೆ ಒಂದು ಸಲ ಸ್ಟಾರ್ಟ್ ಆಯಿತು ಅಂದರೆ, ಕೆಲವು ದೇವಸ್ಥಾನಗಳಲ್ಲೆಲ್ಲ ನೋಡಿದ್ದೀನಿ ನಾನು, ಯು ಕ್ಯಾನ್ ಕಮ್ ವಿತ್ ಯುವರ್ ಫುಟ್ವೇರ್ ಅಂತಾರೆ.
ಅಂದರೆ ನೋಡಿ, ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ದೆಹಲಿಯಲ್ಲಿ ಒಂದು 2-3 ಕಡೆ ಇದ್ದಾವೆ ದೇವಸ್ಥಾನಗಳು, ಒಂಥರ ಟೂರಿಸಮ್ ಸ್ಪಾಟ್ಸ್ ಆಗಿ ಪರಿವರ್ತನೆ ಆಗಿದ್ದಾವೆ. ಅಲ್ಲಿ ಅಂದರೆ ದೇವರು ಅಂದರೆ ಇಟ್ಸ್ ಎ ಟೂರಿಸ್ಟ್ ಪ್ಲೇಸ್. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಆ ದೇವಸ್ಥಾನದ ಸುತ್ತ ಒಂದು ಕೊಳ ಮಾಡೋದು, ಆ ಕೊಳದಲ್ಲಿ ನಾಣ್ಯವನ್ನು ಬಿಸಾಕಿದ್ರೆ ನಿಮಗೆ ಭಾಗ್ಯ ಬರ್ತದೆ ಅಂತ. ಅಲ್ಲಿ ನೀರೇ ಕಾಣದಷ್ಟು ನಾಣ್ಯಗಳನ್ನು ಹಾಕಿರ್ತಾರೆ. ಅಂದರೆ ಒಂದು ದೇವಸ್ಥಾನವನ್ನು ಇವತ್ತಿನ ದಿವಸ ದೇವರ ಸಾನ್ನಿಧ್ಯ ಇಲ್ಲಿದೆ ಅಂತ ತೋರಿಸ್ಲಿಕ್ಕೆ ಅಡ್ವರ್ಟೈಸ್ಮೆಂಟನ್ನು ಸಹ ಮಾಡಬೇಕಾದಂಥ ದೌರ್ಭಾಗ್ಯ ನಮಗೆ ಬಂದೊದಗಿದೆ. ಆ ಒಂದು ಸ್ಥಿತಿಯಲ್ಲಿ ನಾವಿರಬೇಕಾದಾಗ ಆಚಾರ ವಿಚಾರಗಳನ್ನು ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಪದ್ಯಾಣದ ಜನತೆ, ನಮ್ಮ ಅರುಣ್ ಶ್ಯಾಮ್ರವರ ಶ್ರಮ, ನನ್ನ ಸ್ನೇಹಿತ ಶ್ಯಾಮ್ರವರ ಶ್ರಮ, ಇದೆಲ್ಲ ತಿಳ್ಕೊಂಡಾಗ ನಿಜವಾಗ್ಲೂ ಹೃದಯ ತುಂಬಿ ಬರ್ತದೆ. ನನಗಿವತ್ತಿಲ್ಲಿ ಬಂದಾಗ ಆ ಮಕ್ಕಳು ಇವತ್ತು ನಾಟ್ಯ ಪ್ರದರ್ಶನ ಮಾಡ್ತಾಯಿದ್ರು. ಒಂದು ಕ್ಷಣವೂ ಸಹ ಅವರ ಮುಖದಲ್ಲಿ ಎಲ್ಲೂ ಸಹ ಸ್ಟೇಜ್ ಫಿಯರ್ ಆಗಲಿ, ಒಂದೊಂದು ಭಾವವು ಅದೇ ರೀತಿ ಹೊಮ್ತಾ ಇತ್ತು. ವಿಠೋಬನ ನೃತ್ಯ ಮಾಡಿದ್ರು, ಶ್ರೀಕೃಷ್ಣನ ನೃತ್ಯ ಮಾಡಿದ್ರು. ಶ್ರೀಕೃಷ್ಣನೇ ಬಂದು ಗುಮ್ಮನ ಕರೆಯದಿರೆ ಹಾಡನ್ನು ನಾವು ಎಷ್ಟು ಸಲ ಕೇಳಿದ್ದೀವಿ. ಗುಮ್ಮ ಅಂದರೆ ಗುಮ್ಮ ಹೇಗಿರ್ಬೋದು ಅಂತ ಆ ವಿದುಷಿ ಆಕೆಯ ಒಂದು ತನ್ನ ಅಭಿನಯದ ಮೂಲಕ ಗುಮ್ಮ ಹೇಗಿರ್ತಾನೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಒದಗಿಸಿದ್ರು ನನಗೆ. ಇಲ್ಲಾಂದರೆ ಆ ಒಂದು ಅಭಿನಯಪೂರ್ವಕವಾದಂಥ ಕಲ್ಪನೆ ಇಲ್ಲ ಅಂದರೆ ಗುಮ್ಮ ಹೇಗಿರ್ತಾನೆ ಅಂತಲೇ ಗೊತ್ತಿಲ್ಲ. ಅಂದರೆ ಶ್ರೀಕೃಷ್ಣ ಭಗವಂತನೇ ಹೆದರ್ಕೋಬೇಕಾದಂತಹ ಗುಮ್ಮ ಇನ್ನೆಷ್ಟು ಭಯಂಕರವಾಗಿದ್ದ ಅಂತಕ್ಕಂಥದ್ದು ಅಭಿನಯಪೂರ್ವಕವಾಗಿ ಹೇಳಿದ್ರು. ಈ ಒಂದು ಕಲೆ, ಇಂಥ ಕಲೆ ಮುನ್ನೆಲೆಗೆ ಬರಬೇಕು ಅಂದರೆ ದೇವರಿಗೆ ನಾವು ಅಡ್ವರ್ಟೈಸ್ ಮಾಡೋದು ಬೇಕಾಗಿಲ್ಲ. ಇದು ಪುರಾಣ ಪ್ರಸಿದ್ಧ ಕ್ಷೇತ್ರ, ಇನ್ನೂ ಪ್ರಸಿದ್ಧಿ ಆಗಲಿ, ಅದು ದೇವರು ತನ್ನಷ್ಟಕ್ಕೆ ತಾನೇ ತನ್ನನ್ನು ವ್ಯಕ್ತಪಡಿಸ್ಕೊಳ್ತಾನೆ. ದೇವರನ್ನ ನಾವ್ಯಾರೂ ದೇವರನ್ನ ಅಡ್ವರ್ಟೈಸ್ ಮಾಡಿ ಮಂಚೂಣಿಗೆ ತರುವಂಥ ದೊಡ್ಡವರೇನಲ್ಲ, ಮನುಷ್ಯ ಮಾತ್ರರಷ್ಟೇ. ಆದರೆ ಕಲೆಯನ್ನು ಬೇರೆ ಮಟ್ಟಕ್ಕೆ ತಗೊಂಡೋಗ್ಬೇಕಾದ್ರೆ ಪೋಷಣೆ ಅಗತ್ಯ. ಖಂಡಿತವಾಗಲೂ ಕಲಾ ಪೋಷಣೆಯನ್ನು ಎಲ್ಲರೂ ಮಾಡೋಣ. ಹರನ ಸಾನ್ನಿಧ್ಯದಲ್ಲಿ ಹರಿಯ ಸಾನ್ನಿಧ್ಯ ಆಟೋಮ್ಯಾಟಿಕ್ ಇರ್ತದೆ ಅಂತ. ಶ್ರೀರಂಗನಾಥನ ವಿಗ್ರಹವನ್ನು ದಕ್ಷ ಮಹಾರಾಜ ಮಾಡಿ ದೇವಸ್ಥಾನಕ್ಕೆ ಕೊಂಡೊಯ್ಯಬೇಕಂದ್ರೆ ಒಂದು ಇದು ಕೇಳಿರ್ತಕ್ಕಂಥ ಕಥೆ ಎಷ್ಟು ಸತ್ಯನೋ, ಯಾಕಂದರೆ ನಾನು ಗುರುಗಳಷ್ಟು ಬೇರೆ ಹರಿಯರಷ್ಟು ಚೆನ್ನಾಗಿ ಪುರಾಣಗಳನ್ನು ತತ್ವಗಳನ್ನು ತಿಳ್ಕೊಂಡೋನಲ್ಲ, ಕೇಳಿರ್ತಕ್ಕಂಥ ಆ ರಂಗನಾಥನ ಬೃಹದ್ ವಿಗ್ರಹ 1 ಇಂಚು ಮುಂದಕ್ಕೆ ಹೋಗಲಿಲ್ವಂತೆ. ಏನಾಗ್ತಾ ಇದೆ, ಎಷ್ಟು ಬಂದು ತಳ್ಳಿದ್ರೂ ಆಗ್ತಾಯಿಲ್ಲ, ಆನೆಗಳನ್ನು ಕಟ್ಟಿ ಎಳೆದ್ರೂ ಮುಂದಕ್ಕೆ ಆಗ್ತಾಯಿಲ್ಲ. ಕೊನೆಗೆ ಅಲ್ಲಿ ಏನಿಲ್ಲ ಅಂದರೆ ಶಿವನ ಸಾನ್ನಿಧ್ಯ ಇಲ್ಲ, ಹರಿ ಇದ್ದಾದ್ಮೇಲೆ ಹರ ಇರಬೇಕು. ಶಿವಲಿಂಗವನ್ನು ತಗೊಂಡೋಗಿ ಅದ್ರ ಮೇಲೆ ಇಡೋ ತನಕ 1 ಇಂಚು ಮುಂದಕ್ಕೆ ಹೋಗಲಿಲ್ವಂತೆ. ಹಾಗಾಗಿ ಹರನ ಸಾನ್ನಿಧ್ಯದಲ್ಲಿ ಹರಿಯ ಸಾಹಿತ್ಯ ಆಟೋಮ್ಯಾಟಿಕ್ ಇರ್ತದೆ, ಹರಿ ಇದ್ದಲ್ಲಿ ಹರ ಖಂಡಿತವಾಗ್ಲೂ ಇರ್ತದೆ. ಇನ್ನೊಂದು ಸಣ್ಣ ಕತೆ ನನಗಾರು ಇದೇ ಥರ ಮಹನೀಯರು ಹೇಳಿದ್ದು. ಯಾರೋ ಒಬ್ಬ ಪರಮ ಹರಿಭಕ್ತ ಹರಿದ್ವಾರಕ್ಕೆ ಹೋದರೆ ಅಲ್ಲಿ ಅರ್ಧ ಶಿವ ಅರ್ಧ ಹರಿ. ನನ್ನ ಪೂಜೆ ಹರಿಗೆ ಮಾತ್ರ ಸಲ್ಲಬೇಕು, ಹರನಿಗೆ ಸಲ್ಲಬಾರ್ದು ಅಂತ. ಸರಿ, ವಿಗ್ರಹದ ಮೇಲೆ ಒಂದು ದಾರ ಹಾಕಿ ಮಧ್ಯಭಾಗಕ್ಕೆ, ನಾಸಿಕದ ಮಧ್ಯಭಾಗಕ್ಕೆ ನನ್ನ ಪೂಜೆ ನನ್ನ ಅರ್ಚನೆ ಬರೀ ಹರಿಗೆ ಮಾತ್ರ. ಪ್ರತಿ ಸಲ ಮಂತ್ರ ಹೇಳುವಾಗಲೂ ಇದು ಹರನಿಗೆ ಅಲ್ಲ ಹರಿಗೆ, ಹರನಿಗೆ ಅಲ್ಲ ಹರಿಗೆ. ಕೊನೆಗೆಲ್ಲ ಅರ್ಚನೆ ಮುಗಿದಾದ ಮೇಲೆ ಅವತಾರ ಆದಾಗ ಹರನ ಅವತಾರ ಆಯ್ತಂತೆ. ಅರೆ, ನಾನು ಪೂಜೆನೆಲ್ಲ ಸಲ್ಲಿಸಲಿಲ್ಲ, ನಾನು ಹರಿಗೆ ಪೂಜೆ ಸಲ್ಲಿಸಿದ್ದು. ಪರಮಶಿವ ನೀನು ಯಾಕೆ ಬಂದೆ ಅಂದೆ. ಮೂಢ, ನೀನು ಹರಿಗೆ ಅಲ್ಲ ಅಂತ ಜಾಸ್ತಿ ಜಪಿಸಿದ್ದು ನನ್ನನ್ನು, ಸೊ ಹಾಗಾಗಿ ನಾನು ಅವತರಿಸಿದ್ದೇನೆ ಅಂತ. ಹಾಗಾಗಿ ಈ ಮಹಾಶಿವರಾತ್ರಿಯ ಇಂದು ನಮಗೆ ಶಿವನ ಸಾನ್ನಿಧ್ಯವನ್ನು ಕರುಣಿಸಿ ಪರಮಶಿವನ ಹತ್ತಿರಕ್ಕೆ ನಮ್ಮನ್ನು ಸೆಳೆಕೊಂಡು ನಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದದ್ದು ಕೇವಲ ಮಿತ್ರರ ಆಶೆಯಲ್ಲ, ಅದೊಂದು ಶಕ್ತಿಯ ಸೆಳೆತ. ಈ ಸೆಳೆತ ಬೆಸುಗೆಯಾಗಿ ನಮ್ಮನ್ನು ಪದ್ಯಾಣದೊಂದಿಗೆ ನಾವು ಸಾಯುವ ತನಕ ನಮ್ಮನ್ನು ಭಗವಂತ ಇಟ್ಟಿರಲಿ. ಸಾಧ್ಯವಾದಷ್ಟು ಪದ್ಯಾಣಕ್ಕೆ, ಭಗವಂತನ ಪಾದಕ್ಕೆ ತುಂಬೆ ಹೂವುಗಳಾಗಿ ನಾವೆಷ್ಟು ಸೇವೆ ಮಾಡಲಿಕ್ಕಾಗ್ತದೆ ಅಷ್ಟು ಸೇವೆ ಭಗವಂತ ನಮಗೆ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ
ಗುರುಗಳಿಗೆ ದೇವರನ್ನು ನೋಡಲಿಕ್ಕೆ ಸಾಧ್ಯ ಆಗೋದು ಕೇವಲ ಗುರುಗಳ ಮುಖಾಂತರ. ಗುರುಗಳು ದೇವರನ್ನು ನಮಗೆ ತೋರಿಸ್ಲಿಕ್ಕೆ ಇರ್ತಕ್ಕಂಥ ಮಸೂರ. ಯಾಕೆ ಬಹಳಷ್ಟು ಜನ ಈ ಕೇಳ್ತಾರೆ, ಏನು ಹ್ಯಾವ್ ಯು ಸೀನ್ ಗಾಡ್, ಯು ಟ್ರಸ್ಟ್ ಗಾಡ್ ಸೋ ಮಚ್. ನಾಸ್ತಿಕವಾದ ಒಂದು ಆ ಥರ ಇದೆ. ನೀವು ನೋಡಿದ್ದೀರೇನ್ರಿ ದೇವ್ರನ್ನ? ಮತ್ತು ದೇವರಿದ್ದಾನೆ ಅಂತ ಹೇಗೆ ಹೇಳ್ತೀರಂತೆ. ಕೊನೆಗೊಬ್ಬರು ಆಚಾರ್ಯರು ಹೇಳಿದ್ರಂತೆ, ಶೀರ್ಷಿಕೆಗಳನ್ನು ಓದಿ, ಪದ್ಯಗಳನ್ನು ಓದಿ, ಶ್ಲೋಕಗಳನ್ನು ಓದಿ ದೇವರನ್ನು ನೋಡ್ತಕ್ಕಂಥ ಕಣ್ಣು ನಿಮಗೆ ಕರುಣಿಸಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯಕೋಟಿ ಸಮಪ್ರಭ ಇರ್ತಕ್ಕಂಥ ಒಂದು ಸೂರ್ಯನನ್ನೇ ನಗ್ನ ಕಣ್ಣಿನಿಂದ ನಗ್ನಾಕ್ಷಿಯಿಂದ ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಸಹಸ್ರ ಕೋಟಿ ಪ್ರಭ ಇರತಕ್ಕಂಥ ದೇವರನ್ನು ನೋಡಲಿಕ್ಕೆ ಯುವರ್ ಐಸ್ ಹ್ಯಾಸ್ ನೋ ಕೆಪಾಸಿಟಿ. ಹೌ ಕ್ಯಾನ್ ಯು ಸಿ ಗಾಡ್? ಈ ಗುರುಗಳ ಮುಖಾಂತರ. ಸೊ ಹಾಗಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಮಿತ್ರರ ಆಶಯದೊಂದಿಗೆ ದೈವ ದರ್ಶನ ಆಗಿದೆ. ದೇವರ ಆಶೀರ್ವಾದ ನನ್ನ ಮೇಲೆ, ತಮ್ಮ ಸ್ವಾರ್ಥ ನನ್ನ ಮೇಲೆ ಮೊದಲು, ತಮ್ಮೆಲ್ಲರ ಮೇಲೂ ಖಂಡಿತವಾಗಲೂ ಇದೇ ರೀತಿ ಇರಲಿ. ಸೇವೆಯ ಭಾಗ್ಯ ನಮಗಿರಲಿ ಅಂತ ಹೇಳ್ಕೊತಾ ಇಲ್ಲಿ ತನಕ ಕರೆದು ಈ ಒಂದು ಸನ್ಮಾನವನ್ನು ನನಗೆ ನೀಡಿ ಈ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಪಾದಗಳಲ್ಲೂ ನಮಸ್ಕರಿಸ್ತಾ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಈ ಸಭೆಯಲ್ಲಿ ನಮ್ಮ ಹಿರಿಯರ ಅರುಣ್ ಶ್ಯಾಮ್ ಅವರ ಮಾತೃಶ್ರೀಯವರು ಶ್ರೀಮತಿ ಕುಸುಮಾ ಈಶ್ವರ್ ಭಟ್ ಇದ್ದಾರೆ. ಅವರನ್ನು ಗೌರವದಿಂದ ಅವರ ಉಪಸ್ಥಿತಿಯನ್ನು ಗಮನಿಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ವಿಶೇಷವಾಗಿ ಆಶೀರ್ವದಿಸೋದಕ್ಕಾಗಿ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ವಜ್ರದೇಹಿ ಮಠ, ಗುರುಪುರ, ಇವರು ನಮ್ಮ ಜೊತೆ ಇದ್ದಾರೆ. ಹಿಂದೂಗಳ ಸಂಘಟನೆ ಆಗಬೇಕು, ಇದು ವಿವೇಕಾನಂದರ ಕಾಲದಿಂದಲೂ ನಡೆದುಕೊಂಡು ಬಂದಂಥದ್ದು, ಹೇಳ್ತಾ ಇದ್ದದ್ದು. ಉಕ್ಕಿನ ನರಗಳುಳ್ಳ ಒಂದಷ್ಟು ಯುವಕರನ್ನು ಕೊಟ್ಟರೆ ನಾನು ಅದ್ಭುತವಾದಂಥ ಹಿಂದೂ ಸಾಮ್ರಾಜ್ಯವನ್ನು ಕಟ್ತೇನೆ ಅಂತ ಹೇಳುವ ಹಾಗೆ ಘೋಷಣೆ ಮಾಡಿದವರು ವಿವೇಕಾನಂದರು. ಅದೇ ಪರಂಪರೆಯಲ್ಲಿ ಅದೇ ರೀತಿಯಲ್ಲಿ ಮುಂದುವರೆದುಕೊಂಡು ಬಂದಂಥವರು ವಜ್ರದೇಹಿ ಮಠದ ಶ್ರೀಗಳು. ಏನಾದರೂ ಹಿಂದೂಗಳಿಗೆ ಆತಂಕ ಉಂಟಾಗುವಂಥ ಒಂದು ಸಂದರ್ಭ ಒದಗಿ ಬಂದರೆ ವಜ್ರ ಅಂದರೆ ಹಾಗೆ ನೋಡಿ, ಬಹಳ ಕಠಿಣವಾದದ್ದು, ಶಕ್ತಿಯುತವಾದ್ದು, ಬಲವಾದದ್ದು. ಆ ರೀತಿಯಲ್ಲಿ ವಜ್ರದೇಹಿಯಾಗಿ ಹಿಂದೂಗಳಿಗೆ ವಜ್ರದೇಹಿಯಾಗಿ ವಜ್ರ ಕವಚವಾಗಿ ಬರುವಂಥವರು ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು. ಈಗ ಪೂಜ್ಯರು ಆಶೀರ್ವಚನ ನೀಡಬೇಕಾಗಿ ಗೌರವದಿಂದ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಹರಿ ನತೋಸ್ಮ್ಯಹಂ ತ್ವಾಕಿಲ ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತ ಏಷ ಲೋಕಃ ಜಯತ್ಯಜೋಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅನವಧ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಒಂದು ಒಳ್ಳೆಯ ಸಮಯದಲ್ಲಿ ಒಂದು ಒಳ್ಳೆಯ ಜಾಗವನ್ನು ಸಂದರ್ಶನ ಮಾಡಬೇಕು ಅಂತ ಕೇಳಿದರೆ ಪೂರ್ವಪುಣ್ಯ ಆರ್ಜಿತಂ ಶ್ರುತ್ವ ಅಂತ ಒಂದು ಮಾತು. ಅಲ್ಲಿ ಹೋಗುವಾಗ ಪೂರ್ವಜನ್ಮದ ಪುಣ್ಯ ಮುಂದೆ ಬಂದು ನಿಲ್ತದಂತೆ. ಹಾಗಿದ್ರೆ ಮನುಷ್ಯನಲ್ಲಿ ಪಾಪ ಹೇಗೆ ಬಂತು ಅಂತ ಒಂದು ಶಬ್ದ. ಅರಿತು ಅರಿಯದೆ, ತಿಳಿದು ತಿಳಿಯದೆ ಅದು ಬರುವಂಥದ್ದು ಪಾಪ ಅಂತ ಹೇಳ್ತಾರೆ. ಹಾಗಿದ್ರೆ ಪುಣ್ಯ ಅರಿಯದೆ ಬರುತ್ತೋ ತಿಳಿಯದೆ ಬರುತ್ತೋ ಅಂತ ನಾವು ಯೋಚನೆ ಮಾಡಿದರೆ ಪುಣ್ಯ ಯಾವಾಗಲೂ ಕಾಯ್ತಾ ಇರ್ತದಂತೆ. ಹೋಗಬೇಕು, ನಾನಲ್ಲಿಗೆ ಹೋಗಬೇಕು, ನಾನಲ್ಲಿಗೆ ಹೋಗಬೇಕು ಅಂತ. ಹೇಗೆ ಹೋಗಬೇಕು ಅಂತ ಹೇಳಿದರೆ ನಮ್ಮ ಹಾಗೆ ಕೈಕಾಲಿಲ್ಲ ಅದಕ್ಕೆ.
ಆ ಕೈಕಾಲಿಲ್ಲದ ಪುಣ್ಯವನ್ನು ನಮ್ಮ ಕಡೆಗೆ ನಾವು ಹೇಗೆ ತರಿಸಿಕೊಳ್ಬೇಕು ಅಂತಂದರೆ, ನಮಗೆ ದೇವರು ಕೈಕಾಲು ಕೊಟ್ಟಿದ್ದಾನೆ. ಆ ಕೈಕಾಲು ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಪುಣ್ಯವನ್ನು ನಾವು ಆರ್ಜಿಸಿಕೊಳ್ಬೇಕು. ಹಾಗಿದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂತು, ಕೈಕಾಲಿಲ್ಲದವರಿದ್ದಾರಲ್ಲ, ವಿಕಲಚೇತನರು ಅಂತ ಕರೆಸಿಕೊಳ್ಳುವ ಅಥವಾ ವಿಶೇಷ ಚೇತನರು ಅಂತ ಕರೆಸಿಕೊಳ್ಳುವವರು ಇದ್ದಾರಲ್ಲ, ಅವರಿಗೆ ಇವರು ಹೇಗೆ ಅದನ್ನು ಜೋಡಿಸ್ತಾರೆ ಅಂತ ಕೇಳಿದಾಗ, ಅವರು ನಮ್ಮೆಡೆಗೆ ಬರಬೇಕಾದ್ರೆ, ಅರ್ಥಾತ್ ಅವರು ಭಗವಂತನೆಡೆಗೆ ಬರಬೇಕಾದ್ರೆ ಮತ್ತೊಬ್ಬರು ಕೈಕಾಲು ಇದ್ದವರೇ ಅವರನ್ನು ಹೊತ್ತುಕೊಂಡು ಬರಬೇಕು ಅನ್ನೋದು ಕೂಡ ನಿಯಮ. ಹಾಗಿರುವುದರಿಂದ ಈ ಪದ್ಯಾಣ ಅನ್ನುವಂತಹ ಪುಣ್ಯಪ್ರದವಾದ ಕ್ಷೇತ್ರಕ್ಕೆ ದ್ಯಾವನ್ನು ಸ್ವಲ್ಪ ಸರಿಸಿ ನೀವೆಲ್ಲ ಒಂದು ಪಣ ತೊಟ್ಟರೆ ಈ ಬ್ರಹ್ಮ ಕಲಶೋತ್ಸವ ಅದ್ಭುತವಾಗಿ ಮಾಡಿಸಿಕೊಳ್ಳಿಕ್ಕೆ ದೇವರು ತಯಾರಿದ್ದಾನೆ. ನಾವು ತಯಾರಾಗಬೇಕಷ್ಟೇ, ಅತ್ಯಂತ ಶೀಘ್ರದಲ್ಲಿ ನಾವು ತಯಾರಾಗಬೇಕು. ಇವತ್ತು ಶಿವಾರ್ಪಣ, ಒಳ್ಳೆಯ ದಿನ. ನಾವು ತೀರ್ಥಸ್ನಾನ ಮಾಡಿಕೊಂಡು ಪವಿತ್ರವಾದ ಪುಣ್ಯ ನದಿಗಳನ್ನೆಲ್ಲವನ್ನು ಮಿಂದುಕೊಂಡು ನಮ್ಮನ್ನು ನಾವು ಪುಣ್ಯವಂತರು ಅಂತ ಕಳಿಸಿಕೊಳ್ಳಿಕ್ಕೆ ಶಕ್ತಿಯುಳ್ಳ ಸಮಾಜ ನಮ್ಮದು. ಅರ್ಥಾತ್ ಮಾಘ ಮಾಸ ಇದು. ಇನ್ನೊಂದು 3 ದಿವಸದಲ್ಲಿ 2 ದಿವಸದಲ್ಲಿ ಅದು ಹೋಗ್ತದೆ ನಮ್ಮಿಂದ. ಯಾಕೆ ಅಂತಂದರೆ ಆ ಮಾಘ ಮಾಸಕ್ಕೆ ಶಿವ ಬಂದಿದ್ದಾನೆ. ಆ ಮಾಸದ ಮಹತ್ವ ನೋಡಿ. ಅಂದರೆ ಶಿವ ನಿರಾಡಂಬರ, ಅವನಿಗೇನು ಬೇಡ, ಅವನೇನು ಬೇಕು ಅಂತಲಾದರೆ ಸ್ಮಶಾನವಾಸಿ ಆಗಲಿಕ್ಕೆ ಅವನು ಸಾಧ್ಯನೇ ಇಲ್ಲ. ಸ್ಮಶಾನದಲ್ಲಿ ಹೋಗಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಸ್ಮಶಾನದಲ್ಲಿ ಹೋಗಿ ಕುಳಿತುಕೊಂಡ್ರೆ ಏನು ಮನಸ್ಸಿಗೆ ಬರ್ತದೆ, ಏನನ್ನು ಅಲ್ಲಿಂದ ನಾವು ತಗೊಂಡು ಬರಲಿಕ್ಕೆ ಸಾಧ್ಯ? ಅಥವಾ ಇಲ್ಲಿಂದ ಸ್ಮಶಾನಕ್ಕೆ ಏನು ತಗೊಂಡು ಹೋಗಲಿಕ್ಕೆ ಸಾಧ್ಯ? 2 ಊದಿನ ಕಡ್ಡಿ ಇದ್ದರೆ ಒಂದು ಮಾಲೆ, ಅದು ಕೂಡ ಅಲ್ಲಿವರೆಗೆ ಹೋಗುವುದಿಲ್ಲ, ಅಲ್ಲಿಂದ ಹೊರಗೇನೇ ಹಾಕ್ತಾರೆ ಅದನ್ನು. ಹಾಗಿದ್ರೆ ಚಿತೆಗೆ ಹೋಗುವಂಥದ್ದು ಯಾವುದು? ಈ ದೇಹ ಮಾತ್ರ. ಈ ದೇಹ ಆ ಚಿತೆಗೆ ಹೋಗಬೇಕಾದರೆ ಈ ದೇಹ ಏನನ್ನು ತಂದಿದೆ? ಬರುವಾಗ ಏನನ್ನು ತಂದಿದೆ? ರಕ್ತ ಮಜ್ಜ ಮಾಂಸಗಳನ್ನು ಬಿಟ್ಟರೆ ಈ ದೇಹ ಏನೇನೂ ತರಲಿಲ್ಲ. ನಾವೆಲ್ಲ ಹೇಳ್ತೇವೆ ಇಲ್ಲ ಈ ದೇಹ ಎಲ್ಲವನ್ನ ತಂದಿದೆ ಅಂತ, ಏನೇನೂ ತರಲಿಲ್ಲ. ನಮಗೆ ಯಾವಾಗ ಧ್ಯಾನ ಬರ್ತದೆ ನೋಡಿ, ಆವಾಗ ನಾವು ಈ ದೇಹವನ್ನು ಪುಣ್ಯ ಮಾಡಬೇಕು, ಈ ದೇಹವನ್ನು ಪುಣ್ಯತ್ವಕ್ಕೆ ಕೊಂಡು ಹೋಗಬೇಕು. ಹಾಗಾಗಿ ಆ ಸನ್ನಿವೇಶದಲ್ಲಿ ಮಾತ್ರ ಶಿವನಿಗೆ ಇದು ಅರ್ಪಣೆ ಆಗೋದು, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಶಿವನ ಬಳಿಗೆ ಸುಳಿಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ? ಸ್ಮಶಾನಕ್ಕೆ ಈ ದೇಹಕ್ಕೆ ಏನು ಚೈತನ್ಯ ಇದೆ? ಸ್ಮಶಾನದಲ್ಲಿ ಸಂಸಾರದಲ್ಲೆಲ್ಲ ನಾವಿರುವವರು, ನೀವಾದರೆ ಸಂಸಾರದ ಒಂದು 0 ಹೊಡೆದ್ರೆ ಏನು ಬೆಲೆ ಇದೆ ಅದಕ್ಕೆ? ಸಸಾರ ತಾನೆ, ಅದಕ್ಕೇನಾರು ಬೆಲೆ ಇದೆಯಾ? ಗಂಡನ 0 ತೆಗೆದ್ರೆ ಗಡ, ಏನಾದರೂ ಬೆಲೆ ಇದೆಯಾ? ಹೆಂಡತಿಯ 0 ತೆಗೆದ್ರೆ ಹೆಡತಿ, ಏನಾದರೂ ಬೆಲೆ ಇದೆಯಾ ಅದಕ್ಕೆ? ಹಾಗಿದ್ರೆ ಆ 0ಗೆ ಅಷ್ಟು ಮಹತ್ವ. ಮತ್ತೆ ಸಂಸಾರದಲ್ಲಿರುವಾಗ ಬರ್ತದಲ್ಲ ಒಂದು ಚಿಂತೆ, 0 ಹೊಡೆದು ಬಿಡಿ, ಏನು ಬೆಲೆ ಇದೆ ಆ ಚಿಂತೆಗೆ? ಚಿಂತೆಯ 0 ತೆಗೆದು ಬಿಟ್ಟರೆ ಮತ್ತೆ ಅದೇ ಸ್ಮಶಾನ, ಕಷ್ಟ. ಹಾಗಿದ್ರೆ ಇಂಥದ್ದನ್ನು ನಾವು ಜಗತ್ತಿನಲ್ಲಿ ಕಾಣ್ತೇವೆ. ಕಂಡರೂ ಕೂಡ ನಮ್ಮ ತನವನ್ನು ನಾವುಗಳು ಮರೀತೇವಲ್ಲ ಅನ್ನೋದೇ ನಮಗಿರುವ ನೋವು. ಈ ಪದ್ಯಾಣ, ಈ ನಮ್ಮ ಬಂಟ್ವಾಳದಲ್ಲಿ 2 ಊರು, ಅರುಣ್ ಶ್ಯಾಮರಿಗೆ ಅದು ಗೊತ್ತಿರಬೇಕು. ಒಂದು ಪದ್ಯಾಣ, ಇನ್ನೊಂದು ಕಾಂಚನ. ಅದು 2 ಕೂಡ ಇದೇ ಊರಲ್ಲಿರುವುದು. ಕಾಂಚನದಲ್ಲೂ ಸಂಗೀತಕ್ಕೆ ಬೆಲೆ, ಪದ್ಯಾಣದಲ್ಲೂ ಸಂಗೀತಕ್ಕೆ ಬೆಲೆ, ಬೇರೆ ಯಾವುದಕ್ಕೂ ಬೆಲೆ ಇಲ್ಲ. ಹಾಗೆ ಅಂತ ಹೇಳಿ ಪದ್ಯಾಣದಲ್ಲಿ ಕೋಟಿಪತಿಗಳು ಇರಬಹುದು, ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅವರ ಮನೆಗೆ ಹೋದಾಗಲೂ ನಮಗಲ್ಲಿ ಕಾಣಸಿಗುವುದು ಇದೇ ಶಾಸ್ತ್ರೀಯ ಸಂಗೀತ ಕೇಳಲಿಕ್ಕೆ ಸಿಗುವುದು. ಅದಕ್ಕೆ ಹಿಂದಿನವರು ಹೇಳಿದ್ದು, ಪದ್ಯಾಣದ ಹಿರಿಯವರೆಲ್ಲ ಹೇಳಿದ್ದು, ಪದ್ಯಾಣ ಅಂದರೆ ನಮ್ಮ ಮನಸ್ಸಲ್ಲಿತ್ತು, ಅದನ್ನು ನಮ್ಮ ಸೇರಾಜಿಯವರು ಹೇಳಿಬಿಟ್ರು. ಪದ್ಯಾಣ ಸಂಗೀತದ ಕಾಶಿ ಅಂತ, ಅದು ನಮ್ಮ ಮನಸ್ಸಿನಲ್ಲಿತ್ತು. ಇಲ್ಲಿಗೆ ಸಂಗೀತಕ್ಕೆ ಮೀಲಿಕ್ಕೆ ಬರಬೇಕು ಅಂತ. ಅಂದರೆ ಜ್ಞಾನ ಇರುವ ಊರು ಇದು. ಪದ್ಯಾಣ ಅಂದರೆ ಜ್ಞಾನ ಇರುವ ಊರು. ಹಾಗಾಗಿ ಇದನ್ನು ಸಂಗೀತದ ಕಾಶಿ ಅಂತ ಕರೀತಾರೆ ಎನ್ನುವುದು ಆಡುಂಬಲದಲ್ಲಿದ್ದ ಮಾತದು. ಹಾಗಿರುವುದರಿಂದ ಇಲ್ಲಿರುವ ದೇವರು ಸಾಮಾನ್ಯನಲ್ಲ, ಸದಾಶಿವನಾಗಿಯೂ ಕೂರಬಹುದಿತ್ತು, ತ್ರಯಂಬಕೇಶ್ವರನಾಗಿಯೂ ಕೂರಬಹುದಿತ್ತು,
ಮೃತ್ಯುಂಜಯನಾಗಿಯೂ ಕೂರ್ಬೋದಿತ್ತು ಆ ಭಗವಂತನಿಗೆ. ಇದೊಂದು ಹೆಸರು ಎಲ್ಲಿಂದ ಬಂತು? ಮಹಾಲಿಂಗೇಶ್ವರ. ಆ ಹೆಸರನ್ನು ಯಾರು ಕೊಟ್ಟರು? ಸಾಮಾನ್ಯ ಲಿಂಗ. ಲಿಂಗಕ್ಕೇನು ಪರಿಧಿ ಇದೆ? ಲಿಂಗದ ವ್ಯಾಪ್ತಿ ಏನು? ಅಣುರೇಣು ತೃಣಕಾಷ್ಣ ಸ್ಥಾವರ ಜಂಗಮವನ್ನು ಮೀರಿದ್ದು. ಅಣುವಿನಿಂದ ಅಣು, ಸೂಕ್ಷ್ಮಾತಿ ಸೂಕ್ಷ್ಮ. ಶಿವಲಿಂಗಕ್ಕಿರುವ ಹತ್ತಿರದ ಅರ್ಥ ಸೂಕ್ಷ್ಮಾತಿ ಸೂಕ್ಷ್ಮ. ಅಂತಹ ಲಿಂಗಕ್ಕೆ ಮಹಾಲಿಂಗ ಅಂತ ಹೆಸರು ಕೊಟ್ಟರಲ್ಲ. ಎಷ್ಟೊಂದು ರೀತಿಯ ಪುಣ್ಯಾತ್ಮರು ಈ ಮಣ್ಣಿನಲ್ಲಿ ಕಳೆದು ಹೋಗಿದ್ದಾರೆ. ಅಂತಹ ಪುಣ್ಯಾತ್ಮರನ್ನು ಸ್ಮರಿಸಿಕೊಳ್ಳಬೇಕಾದ ದಿವಸ ಇವತ್ತು ಶಿವಾರ್ಪಣಂ. ಅಂತಹ ಪುಣ್ಯಾತ್ಮರು ಈ ಮಹಾಲಿಂಗೇಶ್ವರನನ್ನು ಇಲ್ಲಿಟ್ಟು ನಮಗೆಲ್ಲ ಅದನ್ನು ಅರ್ಚಿಸಿ ಪೂಜಿಸಿ, ಮಹಾಲಿಂಗೇಶ್ವರನನ್ನು ಬಲಯುತ ಮಾಡಬೇಡಿ, ನೀವು ಬಲಯುತರಾಗಿ ಅಂತ ನಮಗೆ ಆ ಸಂದೇಶ ಕೊಟ್ಟು ಹೋದ ಆ ಪುಣ್ಯಾತ್ಮರನ್ನು ನಿತ್ಯ ಸ್ಮರಿಸುವಂತಹ ಒಂದು ಸಮಯ ಇದು. ಹಾಗಾಗಿ ಈ ಎಲ್ಲ ಅನುರೂಪವಾಗಿರುವಂತಹ ನಮ್ಮದಾದ ಭಾರತೀಯ ಸಂಸ್ಕೃತಿಯ ಕಲೆಗಳು ಅಂತ ಏನಿದ್ದಾವಲ್ಲ, ಆ ಕಲೆಗಳ ನೈಜ ತವರೂರೇ ನಮ್ಮ ಪದ್ಯಾಣ. ಹಾಗಾಗಿ ಇಲ್ಲಿಂದ ಕಲೆಗಳೆಲ್ಲ ಹೋಗಿದೆ, ಆ ಕಲೆಗಳೆಲ್ಲ ಕಡಿಮೆಯಾಗಿದೆ. ಹಾಗಾಗಿ ಅದನ್ನು ವೃದ್ಧಿ ಯಾರು ಮಾಡಬೇಕು? ನಾವೇ ಮಾಡಬೇಕು. ಅದು ಭರತನಾಟ್ಯ ಇರಬಹುದು, ಗಮಕ ಇರಬಹುದು, ಶಾಸ್ತ್ರೀಯ ಸಂಗೀತ ಇರಬಹುದು. ಇದೆಲ್ಲವೂ ಕೂಡ ಈ ಮಣ್ಣಿನಲ್ಲೇ ಮಿಳಿತವಾದದ್ದು. ಹಾಗಾಗಿ ನಮಗೆ ಯಾವಾಗಲೂ ಇಂಡಿಯಾ ಇಂಡಿಯಾ ಅಂತ ಹೇಳುವಾಗ ಸಿಟ್ಟು ಬರ್ತಿತ್ತು, ಮೈಯೆಲ್ಲ ಕುದೀತಿತ್ತು. ನಮ್ಮ ಭಾರತವನ್ನು ಕನ್ವರ್ಟ್ ಮಾಡಿ, ನಮ್ಮ ಹಿಂದೂಗಳನ್ನು ಮತಾಂತರ ಮಾಡಿ ಅವನಿಗೊಂದು ಹೆಸರಿಟ್ಟು ಆ ಹೆಸರಿನಲ್ಲಿ ಅವನನ್ನು ಕರೆಯೋದು. ಇದು ಸರಿಯಾ? ಮೂಲ ಹೆಸರನ್ನು ಹಾಗೆ ಮರಚಿ ಹೊಸ ಹೆಸರನ್ನು ಕೊಟ್ಟು ಸುಮ್ಮನೆ ಇಲ್ಲದಿದ್ದರೆ? ಹಾಗಾಗಿ ಭವ್ಯವಾಗಿರುವಂತಹ ನಮ್ಮ ಭಾವ, ರಾಗ, ತಾಳ ಇದೆಲ್ಲ ಇರುವ ಒಂದು ದೇಶ, ಲಯಬದ್ಧವಾಗಿದ್ದ ದೇಶವನ್ನು ಆಲಯ ಮಾಡಿಕೊಂಡ ಶಿವ ಅಂತ ನಮ್ಮ ದೇಶಕ್ಕೆ ಹೆಸರು. ಇಲ್ಲಿ ಕಣ್ಣಲ್ಲಿ ಕಂಡರೂ ದೇವರು ಕಾಣ್ತಾನೆ, ಕಣ್ಣು ಮುಚ್ಚಿ ಕಂಡರೂ ದೇವರು ಕಾಣ್ತಾನೆ. ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಕಂಡರೂ ದೇವರು ಕಾಣ್ತಾನೆ. ಕಾಣದಿದ್ದರೆ ಅವರು ಚಸ್ಮ ಯಾಕೆ ಕೆಳಗಿಡ್ತಾರೆ? ಶ್ಯಾಮ್ ಸುಂದರ್ ಅಲ್ವಾ? ನೀವು ಗಮನಿಸಿ, ಅವರೇ ಹೇಳಿದ ಹಾಗೆ ನಾನು ಕನ್ನಡಕ್ಕೆ ಹಾಕಲೇ ಇಲ್ಲ. ನಾವು ಡಿಬೇಟಿಗೆ ಹೋದರೂ ಅವರನ್ನು ಕನ್ನಡಕದಲ್ಲೇ ನೋಡೋದು, ಅವ್ರು ಲಾಯರ್ಶಿಪ್ ಮಾಡಿದರೂ ಕನ್ನಡಕದಲ್ಲೇ ನೋಡುವುದು, ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡುವಾಗಲೂ ಅವರ ಕನ್ನಡಕ ಇದ್ದೇ ಇರ್ತದೆ. ಅದು ಸ್ವಲ್ಪ ಮೇಲೆ ಕೆಳಗೆ ಮಾಡಲಿಕ್ಕೆ ಉಂಟು ಆ ಶಬ್ದಗಳನ್ನು ಓದಲಿಕ್ಕೆ. ಅಂಥ ಶ್ಯಾಮ್ ಸುಂದರ್ ಅವರು ಈ ಪದ್ಯಾಣದ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಕಣ್ಣಿಗೆ ಕನ್ನಡಕ ಇಡಲಿಲ್ಲ ಅಂದರೆ ಹಾಗಿದ್ರೆ ನಿಮ್ಗೆ ಅರ್ಥ ಆಗಲೇಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಭಗವಂತ ಕಂಡೇ ಕಾಣ್ತಾನೆ ಅನ್ನೋದಕ್ಕೆ ಸಾಬೀತಾಯಿತು. ಅವರೇನು ಕಣ್ಣು ಮುಚ್ಚಲಿಲ್ಲ ಅಲ್ಲ, ಅವರು ಹೇಳಲೇ ಇಲ್ಲ. ಈಗ ಕನ್ನಡಕ ಇಟ್ಟರೆ ಕಣ್ಣು ಮುಚ್ಚಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವರ ಕನ್ನಡಕ ಆ ಥರ ಇದೆ, ಡಬಲ್ ಕಲರ್ ಇದೆ ಅದು. ಹಾಗಾಗಿ ಅವರು ಕಣ್ಣನ್ನು ತೆರೆದು ತೋರಿಸಿದ್ರು. ಹಾಗಿದ್ದರೆ ಕಣ್ಣು ಮುಚ್ಚಿದ್ರು ದೇವರು ಕಾಣ್ತಾನೆ. ಇದು ಅಂತಹ ಒಂದು ಪುಣ್ಯದ ಮಣ್ಣು. ಹಾಗಾಗಿ ಇಲ್ಲೊಬ್ಬರು ಶ್ಯಾಮ್ ಸುಂದರ್, ಅಲ್ಲೊಬ್ಬರು ಅರುಣ್ ಶ್ಯಾಮ್. ನೋಡಿ ಯಾರನ್ನೆಲ್ಲ ಭಗವಂತ ಇಲ್ಲಿ ಜೋಡಿಸ್ತಾ ಇದ್ದಾನೆ ನೋಡಿ. ಎಲ್ಲ ಈ ಅರುಣ ಅಂದರೆ ಸೂರ್ಯ ಪ್ರಕಾಶ, ಶ್ಯಾಮ್ ಸುದರ್ಶನ್ ಎದುರೇ ಇದ್ದಾರೆ, ಅವರಲ್ಲೂ ಒಂದು ಶ್ಯಾಮ್ ಇದ್ದೆ, ಈ ಶ್ಯಾಮ್ ಎಲ್ಲರಲ್ಲೂ ತುಂಬಿಕೊಂಡಿದೆ ನೋಡಿ. ಹಾಗಾಗಿ ಅಂತಹ ಒಂದು ನೈಪುಣ್ಯತೆಗೆ ಈ ಪದ್ಯಾಣ ಸಾಕ್ಷಿಯಾಗಿದೆ. ಪಶುಪತಿ ದೇವಸ್ಥಾನವನ್ನು ಜೋಡಿಸಲಿಕ್ಕಾಗಿದೆ. ಕಾರಂತರು ಪಶುಪತಿನಾಥ ದೇವಸ್ಥಾನದಿಂದ ಪದ್ಯಾಣಕ್ಕೆ ಬಂದದ್ದು. ನಮ್ಗೆ ಗೊತ್ತಿದೆ ಅವರು ಪದ್ಯಾಣದಿಂದಲೇ ಹೋದದ್ದು ಅಂತ, ಅದೆಲ್ಲ ಗೊತ್ತಿದೆ. ಆದರೆ ಅವರು ಇವತ್ತು ಬಂದದ್ದು ಮಾತ್ರ ಪಶುಪತಿನಾಥದಿಂದ, ವ್ಯತ್ಯಾಸ ಇಷ್ಟೇ. ಹಾಗಾಗಿ ಇಂತಹ ಒಂದು ಪಾವನವಾಗಿರುವಂತಹ ನಮ್ಮ ಇಡೀ ಭಾರತಕ್ಕೆ ಶಕ್ತಿ ಕೊಟ್ಟಂತಹ ಈ ಮಣ್ಣಿನ ಚೈತನ್ಯವನ್ನು ನಾವು ಸೊಗಸು ಮಾಡಲಿಕ್ಕೆ ತಯಾರಾಗಬೇಕು ಅಂತ ಮಹಾಲಿಂಗೇಶ್ವರ ನಮಗೊಂದು ಸಂದೇಶ ಕೊಟ್ಟಿದ್ದಾನೆ. ಅರುಣ್ ಶ್ಯಾಮರು ಸಂಸ್ಕೃತಿ ಪ್ರಿಯರು. ಯಾಕೆಂತಂದರೆ ನಾವೆಲ್ಲ ಹೇಳುವುದು ಅದು ನಮಗೆ ಅಧಿಕಾರ ಇಲ್ಲ, ನೈಷ್ಠಿಕವಾಗಿ ನಮಗೆ ಅಧಿಕಾರ ಇಲ್ಲ ಅದು ಹೇಳಲಿಕ್ಕೆ. ನಾವು ಸಂತರಲ್ವ, ಸಂತಾನ ಹೆಚ್ಚಾಗಬೇಕು, ನಮ್ಮ ಸಂತಾನ ಕುಸಿತಾ ಇದೆ, ಹಾಗಾಗಿ ನಾವು ಸಂತೃಪ್ತಿಯಿಂದ ದೂರ ಹೋಗ್ತಾ ಇದ್ದೇವೆ, ಸಂಕಷ್ಟಕ್ಕೆ ಒಗ್ಗುತ್ತಾ ಇದ್ದೇವೆ ಅಂತ ಹೇಳಿಕೊಳ್ತಾ ಇರುವ ಕಾಲಘಟ್ಟದಲ್ಲಿ ಅರುಣ್ ಶ್ಯಾಮರು ಅಂತಹ ಸಂತತಿಗೆ ಬೆಲೆ ಕೊಟ್ಟವರು. ಅವರಿಗೂ 3 ಮಕ್ಕಳು ನೋಡಿ, 2 ಮಕ್ಕಳಲ್ಲ, ಅವರಿಗೆ 3 ಮಕ್ಕಳು. ಹಾಗಾಗಿ ಆ ಹೆಮ್ಮೆಯನ್ನು ಯಾವಾಗಲೂ ನಾವು ಕೊಂಡಾಡಲಿಕ್ಕೆ ಉಂಟು. ಅರುಣನ್ನು ಕೇವಲ ಹೀಗಲ್ಲ, ಹಾಗೂ ಆ ಲೆವೆಲಲ್ಲೂ ಅವರು ಗಟ್ಟಿದ್ದಾರೆ ಎನ್ನುವುದನ್ನು ದೇಶಕ್ಕೆ ತೋರಿಸಿಕೊಟ್ಟ ಒಬ್ಬ ಯುವ ನ್ಯಾಯವಾದಿ. ಅವರಿವತ್ತು ಹಿರಿಯ ನ್ಯಾಯವಾದಿಗಳು, ಆದರೆ ನಮಗೆ ಕಂಡ ಹಾಗೆ ಅವರು ಯುವ ನ್ಯಾಯವಾದಿ. ಯಾಕೆಂದರೆ ಸಣ್ಣ ಅವಸ್ಥೆಯಲ್ಲೇ ಅವರು ಆ ವ್ಯವಸ್ಥೆಗೆ ಹೋಗಿ ತಲುಪಿದ್ದಾರೆ. ಶ್ಯಾಮ್ ಸುಂದರ್ರಂತಹ
ಘಟಾನುಘಟಿ ನ್ಯಾಯವಾದಿಗಳ ಜೊತೆ ಅವರಿಗೆ ಸಂವಹನ ಇದೆ ಅನ್ನೋದೇ ಒಂದು ಬಹಳ ದೊಡ್ಡ ಪ್ರೀತಿ. ಹಾಗಾಗಿ ಪದ್ಯಾಣಕ್ಕೂ ಅರುಣ್ ಶ್ಯಾಮರಿಗೂ ಒಂದು ಬಹಳ ಸಂಬಂಧ ಇದೆ ಅಂತ ನಾವು ತಿಳಿದ ಹಾಗೆ ಅವರ ಹಿರಿಯವರು ಇಲ್ಲಿ ಮಾಡಿರುವಂಥ ಉಪಾಸನೆ, ಅವರ ಹಿರಿಯವರು ಇಲ್ಲಿ ಮಾಡಿರುವಂಥ ತಪಸ್ಸು ಬಹುಶಃ ಅದು ಅರುಣ್ ಶ್ಯಾಮರನ್ನು ಇಲ್ಲಿ ಜೋಡಿಸಿದೆ. ಇದು ಒಂದು ಸ್ವರ್ಗದ ಬಾಗಿಲು ತೆರೆದ ಹಾಗೆ. ನಮಗೊಂದು ಅವಕಾಶ ಬಂದಿದೆ, ಅದನ್ನು ಬಿಡುವುದಾದರೂ ಯಾಕೆ? ದೇವರ ಕೆಲಸ ಅಲ್ವಾ? ದೇವರ ಕೆಲಸ ಅಂದರೆ ಮತ್ತೆ ಬರುವುದು ಅದು ಸಮಾಜದ ಕೆಲಸ. ಸಮಾಜವನ್ನು ಜೋಡಿಸಬೇಕು. ಈ ಬ್ರಾಹ್ಮಣ ಎನ್ನುವಂತಹ ಶಬ್ದದಲ್ಲಿ ಒಂದು ಅಹಂ ಇದೆ, ಸರಿ, ನೀವು ಅದನ್ನು ವಿಂಗಡಿಸಬೇಕು. ಆ ಅಹಮ್ಮನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಅದನ್ನು ನಾವು ಬ್ರಾಹ್ಮಣ್ಯಕ್ಕೆ ತರಬೇಕು. ಆ ಬ್ರಾಹ್ಮಣ್ಯಕ್ಕೆ ನಾವು ಬಂದರೆ ನಮಗೆ ಇಡೀ ಸಮಾಜ ನಮ್ಮದೇ ಅಂತ ಕಾಣ್ತದೆ. ನಾವು ಬ್ರಾಹ್ಮಣ ಅನ್ನುವಂತಹ ಪರಿಧಿಯ ಒಳಗಿದ್ದರೆ ನಮಗೆ ಅದು ಕಾಣುವುದೇ ಇಲ್ಲ. ನಾವು ಅದರಿಂದ ಹೊರಗೆ ಬಂದು ಬ್ರಾಹ್ಮಣ್ಯದಲ್ಲಿ ನಾವಿದ್ದಾಗ ನಮಗನ್ನಿಸ್ತದೆ ಇವರೆಲ್ಲ ನಮ್ಮವರೇ, ಯಾಕೆ ನಾವು ಇವರನ್ನು ಬಿಡಬೇಕು ಅಂತ. ಆ ಮಟ್ಟಕ್ಕೆ ನಮ್ಮ ಬ್ರಾಹ್ಮಣ್ಯವನ್ನು ನಾವು ತಗೊಂಡು ಹೋಗಿ ಇಡೀ ಸಮಾಜವನ್ನು ಜೋಡಿಸಬೇಕು. ನಾವು ಯಾವಾಗಲೂ ಹೇಳ್ತೇವೆ, ನಮ್ಮಲ್ಲಿ ಸಂವಿಧಾನ ಬಂದಿದೆ, ಕಾನೂನುಗಳು ಬಂದಿದೆ, ಕಾನೂನು ರಚನೆ ಮಾಡುವಂತಹ ಶ್ಯಾಮ್ ಸುಂದರರು, ಅರುಣ್ ಶ್ಯಾಮರು ಇವರೆಲ್ಲ ಇದ್ದಾರೆ. ಅವರು ಪೀಠಿಗೆ ಕೊಡುವುದು ಅದು ಸಂಸತ್ತಿಗೆ, ತಿರುಗ ಹೋಗುವುದು ಸಂಸತ್ತಿಗೆ, ಅದು ಕಾನೂನು ರಚನೆ ಆಗುವುದು ಸಂಸತ್ತಿನಲ್ಲಿ. ಹಾಗೆ ಅಂತ ಹೇಳಿ ಈ ಕಾನೂನುಗಳು ಇದ್ದಾವೆ. ಆದರೆ ಕಾನೂನು ಬಂದದ್ದು ಯಾವಾಗ? ನಾವು ಯಾವಾಗ ಇದ್ದೆವು? ಸ್ವಲ್ಪ ಗಮನಿಸಿದರೆ ನಮ್ಮಲ್ಲಿ ನಮ್ಮದಾದ ಒಂದು ಕಾನೂನು ಇತ್ತಲ್ಲ, ಜಾತ್ಯತೀತ ಅಂತ ಹೇಳುವ ಸಂವಿಧಾನದಲ್ಲ, ನಮ್ಮದು. ಆ ನಮ್ಮದಾದ ಜಾತ್ಯತೀತ ಹಾಳಾಗಿ ಹೋಗ್ತಾ ಇದೆಯಲ್ಲ. ಆ ನಮ್ಮದಾದ ಜಾತ್ಯತೀತತೆಯನ್ನು ನಾವು ಕಟ್ಟಿಕೊಂಡು, ಏನು ಜಾತ್ಯತೀತತೆ? ಸಂವಿಧಾನದಲ್ಲ, ನಮ್ಮದು. ಹಿಂದೂ ಸಮಾಜದಲ್ಲಿ ಒಂದು ಜಾತ್ಯತೀತತೆ ಇದೆ. ಬ್ರಾಹ್ಮಣರು ದೇವರ ಪೂಜೆ ಮಾಡಿದರೆ ಪ್ರಸಾದ ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ. ಬ್ರಾಹ್ಮಣರು ಪ್ರಸಾದ ಯಾರಿಗೆ ಕೊಡಬೇಕು? ಯಾರು ದೇವಸ್ಥಾನಕ್ಕೆ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಕರೆದು ಪ್ರಸಾದ ಕೊಡಬೇಕು. ಜಾತ್ಯತೀತತೆ ಬಂತಲ್ಲ ಅಲ್ಲಿ. ಬ್ರಾಹ್ಮಣರು ಪ್ರಸಾದವನ್ನು ಕೊಡದಿದ್ದರೆ ಅವನು ಹೀಗೆ ಕೈಕಟ್ಟಿಕೊಂಡೇ ಕುಳಿತುಕೊಳ್ಬೇಕಲ್ಲ. ಕಣ್ಣಪ್ಪ ಶಿವನನ್ನು ಒಲಿಸಿದ ಕತೆ ನೋಡಿ ಹೇಗಿದೆ. ಶಿವ ಕಣ್ಣು ಕೊಟ್ಟದ್ದು ಕಣ್ಣಪ್ಪನಿಗೆ. ಶಿವನಿಗೆ ಯಾಕೆ ಕಣ್ಣು ಬೇಕು? ಶಿವ ಕೊಟ್ಟದ್ದಲ್ವ ಕಣ್ಣು ಕಣ್ಣಪ್ಪನಿಗೆ. ಹಾಗಿದ್ರೆ ಕಣ್ಣಪ್ಪನಿಗೆ ಶಿವ ಕಣ್ಣು ಕೊಟ್ಟ ಮೇಲೆ ಅವ ಕಣ್ಣಪ್ಪ ಆದ ಅಂತ ಮೇಲೆ ತಿರುಗಿ ಯಾಕೆ ಅವ ಕಣ್ಣು ಕಳ್ಕೊಳ್ಳುವ ಸ್ಥಿತಿಗೆ ಬಂದ? ಅಂದರೆ ಭಾವಾರ್ಥ ಏನು ಹೇಳ್ತದೆ? ನನ್ನಲ್ಲಿದ್ದದ್ದು ನಿನ್ನಲ್ಲಿಲ್ಲವಲ್ಲಪ್ಪ ಶಿವಪ್ಪ, ನನ್ನಲ್ಲಿ ಉಂಟು ನಿನ್ನಲ್ಲಿಲ್ಲ. ಹಾಗಿದ್ರೆ ಇವನೇನು ಮಾಡಿದ? ನನ್ನಲ್ಲಿದ್ದದ್ದು ನನಗೆ ಬೇಡ, ಇದು ನಿನಗಿರಲಿ ಅಂತ ಕಿತ್ತು ಅವನಿಗಿಟ್ಟುಬಿಟ್ಟ. ಅವನ ಹೆಸರು ಸಾಬೀತಾಯಿತು. ಕಣ್ಣಪ್ಪ ಅಂತ ಜಗತ್ತಿಗೆ ಅವ ದೊಡ್ಡ ಭಕ್ತನಾಗಿ ಬಿಟ್ಟ. ಹಾಗಿದ್ರೆ ದೇವರು ನಮ್ಮಲ್ಲಿ ಎಲ್ಲವನ್ನ ಕೊಟ್ಟಿದ್ದಾನೆ, ಅದನ್ನು ದೇವರಿಗೆ ಸಮರ್ಪಿಸಲಿಕ್ಕೆ ಮಾತ್ರ ನಾವು ತಯಾರಾಗಿರಬೇಕಾಗಿರುವುದು. ಹಾಗಾಗಿ ಹಿಂದೂ ಸಮಾಜದ ಒಳಗೆ ಇರುವಂತಹ ಕೆಲವರು ಹೇಳ್ತಾರೆ, ನಮ್ಮ ರಾಜ್ಯ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಅವರು ಮಾಡುವುದೆಲ್ಲ ಶಾಂತಿಯೇ, ಒಂದು ಶಾಂತಿಯನ್ನು ಕೊಡುವುದಿಲ್ಲ ಅವರು. ಅವರೆಲ್ಲ ಶಾಂತಿ ಕೊಡೋದು ಹೊರಗಿನಿಂದ ಬಂದವರಿಗೆ. ಹೊರಗಿನಿಂದ ಇಲ್ಲಿ ಬಂದು ಇಲ್ಲಿಂದ ಬೇಕಾದಷ್ಟು ಕೊಂಡೋಗಿ ಅವರೆಲ್ಲ ಅಲ್ಲಿ ಚಂದ ಇದ್ದಾರೆ, ಅವರು ಇಲ್ಲಿಗೆ ಬಂದು ತಿರ್ಗಿ ಅವರಿಗೆ ಕೊಡೋದು ಇವರು ಶಾಂತಿ. ಇದ್ದವರಿಗೆ ಯಾರಿಗೂ ಶಾಂತಿ ಕೊಡುವುದಿಲ್ಲ, ಇದ್ದವರಿಗೆಲ್ಲ ಶಾಂತಿ ಕೊಡುವುದು. ಉಚಿತ ಉಚಿತ ಉಚಿತ, ಅದು ಖಚಿತ ಖಚಿತ ಖಚಿತ. ಇನ್ನು ಯಾವಾಗ ಉಚಿತ ಖಚಿತ ಎಲ್ಲ ನಮ್ಮ ತಲೆ ಮೇಲೆ ಬಂದು ನಾವೆಲ್ಲ ನಮ್ಮನ್ನೇ ಕಳ್ಕೊಳ್ತೇವ ಗೊತ್ತಿಲ್ಲ. ನಾವು ಹೇಳೋದು ದೇವರು ಅನ್ನುವಂತಹ ಈ ಒಂದು ವಿಶ್ವಾಸದ ನಡೆ ಏನಿದೆಯಲ್ಲ, ಈ ಕಾನೂನು ಏನಿದೆಯಲ್ಲ, ಅದನ್ನು ಮೀರದ ಒಂದು ಭಕ್ತಿಭಾವ ನಮ್ಮದು. ಭಗವಂತನನ್ನು ಮೀರಬಾರದು, ಭಗವಂತನನ್ನೇ ನಾವು ಧಾರಣೆ ಮಾಡಿಕೊಂಡು ಹೋಗುವಷ್ಟು ಯೋಗ್ಯತೆ ಉಳ್ಳವರು. ಆದರೆ ಭಗವಂತನನ್ನು ಮೀರಬಾರದು ಎನ್ನುವ ಒಂದು ಲಕ್ಷ್ಮಣ ರೇಖೆಯನ್ನು ನಮಗೇ ನಾವು ಹಾಕಿಕೊಂಡು ಬದುಕ್ತಾ ಇದ್ದೇವೆ ಅನ್ನೋದೇ ಪೌಷ್ಟಿಯುಕ್ತವಾಗಿರ್ತಕ್ಕಂತಹ ಸಭ್ಯತೆ ನಮ್ಮದು. ಹಾಗಾಗಿ ಹಿಂದೂ ಸಮಾಜ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಈ ಪದ್ಯಾಣದಲ್ಲಿ ಒಂದು ಇಡೀ ಹಿಂದೂ ಸಮಾಜವನ್ನು ಜೋಡಿಸಿ ಬ್ರಹ್ಮಕಲಶ ಮಾಡಬೇಕು ಅಂತ ಈ ಒಂದು ಆಲೋಚನೆ ಬಂದು ಇಡೀ ಸಮಾಜವನ್ನು ಜೋಡಿಸುವ ಕೆಲಸ ಆಗ್ತಾ ಇದೆ ಅನ್ನೋದೇ ನಮಗೆ ಕಾಣಸಿಕ್ಕಂತಹ ಬಹಳ ದೊಡ್ಡ ಸೌಭಾಗ್ಯ. ಅಂತಹ ಸೌಭಾಗ್ಯದಲ್ಲಿ ನಾವು ಕೂಡ ಮಿಂದುಕೊಂಡಿದ್ದೇವೆ. ನಾವು ಶ್ಯಾಮ್ ಸುದರ್ಶನರಿಗೆ ಹೇಳಿದ್ದೇವೆ, 10ವರೆಗೆ ನೀವು ಬರಬೇಕು ಅಂತ ಹೇಳಿದ್ದಾರೆ. ನಮಗೆ ಇವತ್ತು ಆರಾಧನೆಯೂ ಉಂಟು. ಅಂದರೆ ಈಗಾಗಲೇ ಕಣ್ಣ ಹಾಗೆ ಶಿವ ಮತ್ತು
ಹರಿ. ಅವರಿಬ್ಬರನ್ನು ಬಿಡುವ ಹಾಗಿಲ್ಲ, ಅವರಿಬ್ಬರು ನಮ್ಮವರೇ. ಹಾಗಾಗಿ ಇಬ್ಬರನ್ನೂ ಅರ್ಚಿಸಬೇಕು. ಮತ್ತು ಒಂದು ಕಡೆಗೆ ಹೋಗಿ ದೈವಸ್ಥಾನಕ್ಕೆ ಕೆಸರು ಕಲ್ಲು ಹಾಕಿ ಬರಬೇಕು. ಇದೆಲ್ಲ ಮರೆತು ಹೋಗಿದೆ ನಮಗೆ. ಶ್ಯಾಮ್ ಕೇಳುವಾಗ ಅಲ್ಲಿ ಬರ್ತೇವೆ ಅಂತ ಒಪ್ಪಿಕೊಂಡಾಗಿದೆ. ಇನ್ನು ಬರುವಾಗ ತಡ 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 ಆಗ್ತಾ ಇದೆ. ನಮಗೊಂದು ಧೈರ್ಯ, ಫೋನ್ ಬರ್ತಾ ಇಲ್ಲ. ಎಲ್ಲಿದ್ದೀರಿ ಎಲ್ಲಿ ಮುಟ್ಟಿದ್ದೀರಿ, ಫೋನ್ ಹತ್ತಿರ ಬರುವಾಗ ಒಂದು ಫೋನ್, ಎಲ್ಲಿ ಬಂದ್ರಿ ಅಂತ ಕೇಳಿದರು. ಆವಾಗ ಧೈರ್ಯ ಆಯಿತು, ಓಹ್ ದೇವರು ಚಂದವಾಗಿ ಕರೆಸಿಕೊಳ್ತಾ ಇದ್ದಾನೆ. ನಾವು ಬಂದ ಹಾಗೆ ದೇವರನ್ನು ಕಾಣಬೇಕು ಅಂತ ಒಳಗೆ ಹೋಗುವ ಅಂತ ಹೇಳುವಾಗ ಅರುಣ್ ಶ್ಯಾಮರು ಒಂದು ದಡೆ ಹಾಕಿಬಿಟ್ರು. ಮತ್ತೆ ಹೋಗಿ ಈಗ ಇತ್ಲಾಗೆ ಬನ್ನಿ ಅಂತ. ಅಂದರೆ ಸಮಾಜವನ್ನು ಮೊದಲು ನೋಡಿ ಮತ್ತೆ ದೇವರನ್ನು ನೋಡಿ, ಸಮಾಜವೇ ದೇವರು ಅಂತ ಒಂದು ಸಂದೇಶ ಕೂಡ ಇಲ್ಲಿ ಕೊಟ್ಟರು ಅವರು. ಹಾಗಾಗಿ ಇದನ್ನೆಲ್ಲ ಕಂಡಾಗ ನಮ್ಗೆ ಬಹಳ ಮನಸ್ಸಿಗೆ ಸಂತೋಷವಾಯಿತು. ಮಹಾಲಿಂಗೇಶ್ವರನನ್ನು ಕಾಣಬೇಕಾದರೆ ನಿಮ್ಮೆಲ್ಲರನ್ನು ಕಂಡು ಮಹಾಲಿಂಗೇಶ್ವರನನ್ನು ಕಾಣಬೇಕು ಅನ್ನುವಂಥ ಒಂದು ಆ ಹಿತವಚನವೂ ನಮಗೆ ಸಿಕ್ಕಿತು. ಮತ್ತು ಕಜೆಯವರು ಮಾತಾಡುವಾಗ ನಮ್ಗೆ ಗೊತ್ತಾಯಿತು, ಅವರು ಕಜೆ ಅಕ್ಕಿಯನ್ನೇ ಕೊಡ್ತಾರೆ, ನಮಗೆ ಬೆಳತಿಗೆ ಅಕ್ಕಿ ಕೊಡುವುದಿಲ್ಲ ಎನ್ನುವುದು ಗೊತ್ತಾಯಿತು. ಅವರ ಮಾತುಗಳೆಲ್ಲ ನೋಡಿದಾಗ ಅದೆಲ್ಲ ಕಜೆ ಅಕ್ಕಿಯೇ ಸಿಕ್ಕಿತು ಅದರಲ್ಲಿ. ಯಾಕೆ ಅಂತಂದರೆ ಅವರು ಕೂಡ ಅಂಥದ್ದೇ ಒಂದು ಮನೆತನದಿಂದ ಬಂದವರು. ಹಾಗಾಗಿ ನಿರೂಪಣೆಯಲ್ಲೂ ಅವರು ಅದನ್ನು ಸಾಬೀತು ಮಾಡಿದರು. ಈ ಎಲ್ಲ ವಿಷಯಗಳು ಪದ್ಯಾಣದಲ್ಲಿ ಕಾಣಲಿಕ್ಕೆ ಸಿಗುವಾಗ ನಾವು ಬರುವಾಗ ಭರತನಾಟ್ಯ ಮುಗಿಯಲಿಲ್ಲ. ಕಡೆಯ ಒಂದು ಭರತನಾಟ್ಯವನ್ನು ಎಳೆದುಕೊಂಡು ಈಗ ಬರ್ತಾರೆ ಅಂತ ಆ ಭರತನಾಟ್ಯವನ್ನೇ ಮುಂದುಕೊಂಡು ಹೋಗಿ ಕಡೆಯ ಆ ಶಿವಾರ್ಪಣಂ 6 ಮಕ್ಕಳು ಆ ನೃತ್ಯವನ್ನು ಮಾಡುವಾಗ ನಮಗೊಮ್ಮೆ ಕಣ್ಣು ಮುಚ್ಚಿ ಶಿವನನ್ನು ಕಂಡ ಹಾಗಾಯಿತು. ಯಾಕೆ ಅಂದರೆ ಶಿವ ಇಲ್ಲೇ ಇದ್ದಾನೆ ನೋಡಿ, ನಮ್ಮ ಬೆನ್ನ ಹಿಂದೆ ಶಿವ ಇದ್ದಾನೆ. ಅದು ಅಲಂಕಾರಿಕವಾಗಲಿ ಅಥವಾ ನಮಗೇನೋ ಖುಷಿಗಾಗಿ ಇಟ್ಟರು ಏನಾದರೂ ಆಗಲಿ, ಶಿವ ಈ ವೇದಿಕೆಯಲ್ಲೇ ಇದ್ದಾನೆ. ಇದು ಒಂದು ಚೌಕಟ್ಟು ನೋಡಿದಾಗ ಯಕ್ಷಗಾನದ ವೇದಿಕೆ ಚೌಕಟ್ಟಿನ ಹಾಗೆ ಇದೆ. ಹಾಗೆ 4 ಕಂಬಗಳನ್ನು ಹಾಕಿ ಯಕ್ಷಗಾನದ ಚೌಕಟ್ಟಿನಲ್ಲಿ ಈ ವೇದಿಕೆ ಇದೆ. ಹಾಗಾಗಿ ಇದನ್ನೆಲ್ಲ ಕಂಡಾಗ ನಮ್ಗೆ ಅನ್ನಿಸಿದ್ದಿಷ್ಟೇ, ಪದ್ಯಾಣದ ಜನ ಸುಸಂಸ್ಕೃತರು. ಯಾಕೆ ಅಮ್ಮಂದಿರು, ತಾಯಂದಿರು, ತಂಗಿಯಂದಿರು, ಸಣ್ಣ ಮಕ್ಕಳು ಎಲ್ಲ ಸೇರಿಕೊಂಡು ಮಾತೆಯರ ಸಂಖ್ಯೆಯೇ ಇಲ್ಲಿ ಮಿಗಿಲು. ಬ್ರಹ್ಮಕಲಶಕ್ಕೇನೂ ಭಯವಿಲ್ಲ. ಯಾಕೆ ಮಾತೆಯರು ಎದುರು ನಿಂತರೆ ಭಾರತಾಂಬೆ ನಿಂತ ಹಾಗೆ ಎಲ್ಲವೂ ಸರಿಯಾಯಿತು. ಭಾರತಾಂಬೆ ಸರಿಯಾದರೆ ಅಲ್ವ ನಾವೆಲ್ಲ ಸರಿಯಾಗೋದು. ನಮ್ಮ ಅಮ್ಮ ಸರಿಯಾದರೆ, ನಮ್ಮ ಅಮ್ಮ ಸರಿ ಇದ್ದಾಳೆ ಅಂತ ನಮಗೆ ಮನಸ್ಸಿಗೆ ಆ ಭಾವ ಬಂದರೆ ಮತ್ತೆ ಏನಾದರೂ ಅಗತ್ಯ ಇಲ್ಲ. ಅವಳು ಊಟವು ಕೊಡ್ತಾಳೆ, ಚೆನ್ನಾಗಿ ಬೈಗುಳವನ್ನು ಕೊಡ್ತಾಳೆ, ತೀಡಿ ನಮ್ಮನ್ನು ಸರಿ ದಾರಿಗೆ ನಡೆಸ್ತಾಳೆ. ಇದೆಲ್ಲ ಯೋಗ್ಯತೆ ಇರುವುದು ನಮ್ಮ ಅಮ್ಮನಿಗೆ. ಹಾಗಾಗಿ ಅಂತಹ ಅಮ್ಮನ ನಡೆಯನ್ನು ಕೂಡ ಈ ಮಣ್ಣಿನಲ್ಲಿ ಕಂಡೆವು. ಹಾಗಾಗಿ ಪದ್ಯಾಣದ ದ್ಯಾ ಈಗ ಸೇರಿಸೋಣ. ಯಾಕೆ ಅಂದರೆ ಮೊದಲಿಗೆ ನಾವು ಹೇಳಿದ್ದೇವೆ, ನೀವು ದ್ಯಾ ಕಳಚಿ ಪಣವಾಗಿ ಅದನ್ನು ಇಟ್ಟುಕೊಳ್ಳಿ. ಈ ಪಣ ಹೇಗಿರಬೇಕಂದ್ರೆ ಬ್ರಹ್ಮಕಲಶೋತ್ಸವದ ನಂತರವು ಮರೆತು ಹೋಗಬಾರದು. ನಿತ್ಯ ನಾವು ಪದ್ಯಾಣದ ಮಹಾಲಿಂಗೇಶ್ವರನನ್ನು ಅರ್ಚಿಸಬೇಕು. ಆ ದೃಷ್ಟಿಯಿಂದ ಅವರಿಗೆ ಕಡೆ ಸೀಟೇ ಕೊಟ್ಟಿದ್ದು ನೋಡಿ. ಅವರು ಪಶುಪತಿನಾಥದಿಂದ ಬಂದರು, ಅವರಿಗೆ ಸೀಟು ಕಡೆಯದ್ದೇ ಕೊಟ್ಟಿದ್ದು ಆ ತುದಿಯಲ್ಲಿ. ಅಂದರೆ ಶಿವನ ಅರ್ಚನೆಯಲ್ಲಿರುವ ವಿಷಯವೇ ಅದು ಏಕಾದಶ ರುದ್ರಾಭಿಷೇಕ. ಆ ಏಕಾದಶ ರುದ್ರಾಭಿಷೇಕದಲ್ಲಿರುವ ಮಹತ್ವವನ್ನು ಅವರನ್ನೇ ಜೋಡಿಸಿಕೊಂಡು, ರಘುರಾಮ್ ಕಾರಂತರನ್ನೇ ಜೋಡಿಸಿಕೊಂಡು 11 ನದಿಗಳ ಪವಿತ್ರ ನದಿಗಳ ತೀರ್ಥವನ್ನು ತಂದು ಇಲ್ಲಿ ಅರ್ಚಿಸಬೇಕು ಅಂತ ಈ ಒಂದು ಮನಸ್ಸು ಕೂಡ ಬಂತು ನೋಡಿ. ಗಂಗೆ ಮಾತ್ರ ಬರುವುದಲ್ಲ, ತುಂಗೆ, ಕಾವೇರಿ ಎಲ್ಲರನ್ನು ಸೇರಿಸಿಕೊಂಡು ಬರ್ತಾ ಇದ್ದಾಳಲ್ಲ ನಮ್ಮ ಊರಿಗೆ. ಇದರಲ್ಲೂ ನೀವೊಂದು ಭಾಗ್ಯವಂತರು. ಯಾಕೆಂದರೆ ಸಂಗೀತದ ಸರಿ ಗಮ ಪದ ನಿಸ ಅಂತ ಈ 7 ಸಪ್ತಸ್ವರಗಳು ಏನಿದ್ದಾವಲ್ಲ, ಈ ಸಪ್ತಸ್ವರಗಳು ನಮ್ಮ ಸಪ್ತ ತಂತುಗಳನ್ನು ಚೇತರಿಕೆ ಮಾಡುವಂಥದ್ದು. ಅಂದರೆ ಈ ದೇಹವೇ ದೇವಾಲಯ, ದೇಹೋ ದೇವಾಲಯ ಪ್ರೋಕ್ತಃ ಜೀವದೇವ ಸನಾತನಃ ಅಥವಾ ಜೀವದೇವ ಸದಾಶಿವ, ಇಷ್ಟೇ. ಹಾಗಾಗಿ ಈ ದೇಹವನ್ನೇ ದೇವಾಲಯ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಒಂದು ಯೋಗ ಬಂದಿದೆ. ಹಾಗಾಗಿ ಆ ಯೋಗವನ್ನು ನಾವೆಲ್ಲರೂ ಕೂಡಿಕೊಂಡು ಸಾರ್ಥಕ್ಯ ಮಾಡೋಣ. ಸಾರ್ಥಕಲ್ಲ, ಸಾರ್ಥಕ್ಯ. ನಮ್ಮ ಶಬ್ದವನ್ನು ಸ್ವಲ್ಪ ಅರಿತು ಕೇಳಬೇಕು. ಸಾರ್ಥಕ್ಯ ಮಾಡಿಕೊಳ್ಳೋಣ. ಆ ಮೂಲಕ ಭಗವಂತನನ್ನು ಅರ್ಚಿಸೋಣ. ಆ ಅರ್ಚನೆಯಿಂದ ಮಹಾಲಿಂಗೇಶ್ವರನ ದಿವ್ಯ ಪ್ರಸಾದ ನಮ್ಮ ಕಡೆಗೆ ಹರಿದು ಬರಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಮುಂದಿನ ಬ್ರಹ್ಮಕಲಶೋತ್ಸವದವರೆಗೂ ನಾವು ನಿತ್ಯ ಚೈತನ್ಯಶೀಲರಾಗೋಣ, ನಿತ್ಯ ಭಗವಂತನ ಸ್ಮರಣೆಯಲ್ಲಿರೋಣ. ಈ ಶಿವಾರ್ಪಣದ, ಶಿವನಾಮದ, ಸಂಪ್ರೀತತೆಯ ಕಾಲಘಟ್ಟದಲ್ಲಿ
ತ್ರಯೋದಶಿಯಲ್ಲಿ ನಾವಿದ್ದೇವೆ. ಭಗವಂತನನ್ನು ಚಂದ ಕಂಡುಕೊಂಡು ನಮ್ಮೆಲ್ಲ ಸಂಕಷ್ಟಗಳು ದೂರವಾಗುವ ಹಾಗೆ ಭಗವಂತ ಅನುಗ್ರಹಿಸಲಿ. ಶ್ಯಾಮ್ ಸುಂದರ್ರವರು ಬೆಂಗಳೂರಿನಿಂದ ಬಂದದ್ದೇ ಒಂದು ನಮಗೆ ದೊಡ್ಡ ವಿಷಯ ಅಂತ ಅನ್ನಿಸ್ತದೆ. ಯಾಕೆ ಅವ್ರು ಸಿಗುವುದೇ ಕಡಿಮೆ, ಅವ್ರು ಸಿಗುವುದು ಬಹಳ ವಿರಳ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ ಅಂತಂದರೆ ಇತ್ಲಾಗಿ ನಮ್ಮ ಇವರು ಮುರಳಿಯವರು ಇದ್ದಾರೆ, ಅವರನ್ನು ಬೆಂಗಳೂರಿನಿಂದ ಹೊತ್ತುಕೊಂಡು ಬಂದಿದ್ದಾರೆ. ಈ ಎಲ್ಲ ವಿಷಯ ಸೇರಾಜಿಯವರು ನಮ್ಮವರೇ, ಹತ್ತಿರದವರು, ಅವರೇನು ದೂರದವರಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಭಗವಂತ ಸಮ್ಮಿಲನ ಮಾಡಿದ್ದಾನೆ. ಇದು ಮುಂದಿನ ಬೆಳವಣಿಗೆಯ ರೂಪ. ಹಾಗಾಗಿ ಅವರು ಆಗ ಹೇಳಿದ್ದಾರೆ, ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ ಅಂತ ಏನು ಚತುಷ್ಟಯ ರೂಪಗಳಿದ್ದಾವೆ ಅವೆಲ್ಲವೂ ಕೂಡ ಭಗವಂತನ ಸ್ವರೂಪ ಸಾನ್ನಿಧ್ಯದ ಒಳಗೆ ಬೆಳಗುವಂಥದ್ದು. ಅಂಥದ್ದನ್ನೆಲ್ಲ ನಾವು ಬೆಳಗಿಸಿಕೊಂಡು ನಾವೆಲ್ಲ ಶಕ್ತಿವಂತರಾಗೋಣ. ಇಡೀ ಹಿಂದೂ ಸಮಾಜಕ್ಕೆ ಈ ಮಣ್ಣು ಚೈತನ್ಯಶೀಲ ಮಣ್ಣಾಗಲಿ ಇಂಥ ಭಗವಂತನನ್ನು ಪ್ರಾರ್ಥಿಸಿಕೊಂಡು ನಿಮಗೆಲ್ಲರಿಗೂ ಆ ಭಗವಂತನ ಅನುಗ್ರಹವನ್ನು ಯಾಚಿಸಿಕೊಂಡು ವೇದಿಕೆಯಲ್ಲಿದ್ದ ಎಲ್ಲರಿಗೂ ಆ ಭಗವಂತನ ಪೂರ್ಣ ಅನುಗ್ರಹವಿರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಸ್ವಾಮೀಜಿಯವರು ಕ್ಷಮಿಸಬೇಕು, ನಿಮ್ಮ ಮಾತಿಗೆ ಟಿಪ್ಪಣಿ ಅಥವಾ ಕರೆಕ್ಷನ್ ಅಂತ ನೆನೆಸ್ಕೊಳ್ಬೇಡಿ. ಈ ವೇದಿಕೆಯ ಶ್ಯಾಮಂದ್ರ ಬಗ್ಗೆ ಪ್ರಸ್ತಾಪ ಬಂತು. ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂಥ ಟಿ ಶ್ಯಾಮ್ ಭಟ್ರವರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಅರುಣ ಶ್ಯಾಮ್ ಅವರು. ಎಲ್ಲ ಈ ಶ್ಯಾಮರಿಗೆ ಇನ್ನೊಟ್ಟೆಡ್ ಕಾಮದ ಒಳಗಿರ್ತದೆ. ಹಾಗೆ ಕಾರ್ಯಾಧ್ಯಕ್ಷರು ಕಹಳೆ ನ್ಯೂಸಿನ ಮಾಲಕರಾದಂಥ ಶ್ಯಾಮ ಸುದರ್ಶನ್ ಅವರು. ಇವತ್ತು ವೇದಿಕೆಯಲ್ಲಿ ಇರುವವರು ಶ್ಯಾಮ ಸುಂದರ್ ಅವರು. ಶ್ಯಾಮ ಅಂದರೆ ಹರಿ, ಹಾಗಾಗಿ ಹರಿಹರರಿಗೆ ಭೇದ ಇಲ್ಲ ಎನ್ನುವಂಥದ್ದನ್ನು ಮತ್ತೊಮ್ಮೆ ಇಲ್ಲಿ ನಿರೂಪಿತವಾಗಿದೆ ಅಂತ ಹೇಳ್ತಾ, ವಂದನೆ, ಅಭಿವಂದನೆ, ಸಕಲ ಕಾರ್ಯ ಕಾರಣರಿಗೆ ಅಭಿವಂದನೆ ಎನ್ನುವ ವಂದನೆಯ ನುಡಿಗಳೊಂದಿಗೆ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣ ಎಂ.ಆರ್. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ವಿಶೇಷ ದಿನವಾದ ಮಹಾಶಿವರಾತ್ರಿಯ ಉತ್ಸವದಂದು ನಡೆಯುತ್ತಾ ಇರುವಂತಹ ಶಿವಾರ್ಪಣಂ ಕಾರ್ಯಕ್ರಮದ ಈ ಒಂದು ಸುಧರ್ಮ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಗುರುಪರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಸುಧರ್ಮ ಸಭೆಗೆ ಈ ಒಂದು ಕ್ಷೇತ್ರಕ್ಕೆ ದೂರದ ಬೆಂಗಳೂರಿನಿಂದ ಆಗಮಿಸಿ ನಮಗೆಲ್ಲರಿಗೆ ಕೂಡ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಮಾತ್ರ ಅಲ್ಲ, ನಮ್ಮ ಜೊತೆ ಪದ್ಯಾಣದ ಜೊತೆ ನಿರಂತರವಾಗಿ ಬೆಸುಗೆಯಲ್ಲಿ ಇರ್ತೇವೆ ಅಂತೇಳಿ ಹೇಳುತ್ತಾ ಒಂದು ಭರವಸೆಯ ಮಾತನ್ನು ಹೇಳಿರ್ತಕ್ಕಂಥ ಖ್ಯಾತ ಹಿರಿಯ ವಕೀಲರಾಗಿರ್ತಕ್ಕಂತಹ ನಮ್ಮ ಶ್ರೀ ಶ್ಯಾಮ್ ಸುಂದರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಇನ್ನೋರ್ವ ಮುಖ್ಯ ಅತಿಥಿ ಮುರಳಿ ಶ್ರೀನಿವಾಸ ಇವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಿರಿಯರಾಗಿ ನಮ್ಮ ಜೊತೆಗೆ ಇವತ್ತು ನಮ್ಮ ಪಶುಪತಿನಾಥ ಕ್ಷೇತ್ರದ ಮಹಾ ಅರ್ಚಕರು ಅಂದರೆ ಪ್ರಧಾನ ಅರ್ಚಕರು ಆಗಿರ್ತಕ್ಕಂಥ ಹಾಗೂ ನಮ್ಮ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ರಘುರಾಮ ಕಾರಂತರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಈ ಒಂದು ನಮ್ಮ ದೇವಸ್ಥಾನದ ಸಮಿತಿಯ ಪರವಾಗಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಖ್ಯಾತ ಹಿರಿಯ ವಕೀಲರಾಗಿರ್ತಕ್ಕಂಥ ಅರುಣ್ ಶ್ಯಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ನಮ್ಮ ದೇವಸ್ಥಾನದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸೇರಾಜೆ ಗೋಪಾಲಕೃಷ್ಣ ಭಟ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಹಾಗೆಯೇ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೆಯೇ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು
ಬ್ರಹ್ಮಕಲಶ ನಮಗಿಲ್ಲಿಗೆ ತಿಳಿದಿರೋ ಹಾಗೆ ಮಾರ್ಚ್ 30ರಿಂದ ಏಪ್ರಿಲ್ 6ನೇ ತಾರೀಕಿನವರೆಗೆ ನಡೀಲಿಕ್ಕಿದೆ. ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನಾವೆಲ್ಲರೂ ಕೂಡ ಸೇರಿ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನಡೆಸಿ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಕೂಡ ಧನ್ಯವಾದಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.